ಓಕೆ, ಎಲ್ಲರಿಗೂ ಮಾಡರ್ನ್ ಹಿಸ್ಟ್ರಿ ಸೀರೀಸ್ಗೆ ನಮಸ್ಕಾರ ಅಂತ ಹೇಳ್ತಾ, ಲಾಸ್ಟ್ ಕ್ಲಾಸಲ್ಲಿ 1857 ರಿವೋಲ್ಟ್ ಬಗ್ಗೆ ಮಾತಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಬಿಗಿನಿಂಗ್ ಆಫ್ ಮಾಡರ್ನ್ ನ್ಯಾಷನಲಿಸಮ್ ಇನ್ ಇಂಡಿಯಾ. ಸೊ ನಾವು ಸ್ಪೆಕ್ಟ್ರಮ್ ಸೀರೀಸ್ ಮಾಡ್ತಾಯಿದ್ವಿ. ಸ್ಪೆಕ್ಟ್ರಮ್ ಬುಕ್ ತೊಗೊಂಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಫಸ್ಟ್ ಬೈ ಮಾಡಿ. ಸ್ಪೆಕ್ಟ್ರಮ್ ಸೀರೀಸು ಇದು ಇಂಗ್ಲೀಷಲ್ಲಿದೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾಯಿದೆ ಅಂತಂದರೆ ಬುಕ್ ತೊಗೊಳ್ಳಿ, ನಾನು ವೀಡಿಯೋ ನೋಡಿ, ನಾನು ಕೂಡ ನೋಟ್ಸ್ ತೊಗೊಳ್ಳಿ. ಸೊ ಏನು ಮಾಡಿ, ನನ್ನ ವೀಡಿಯೋ ನೋಡಾದ್ಮೇಲೆ ತಕ್ಷಣ ನೀವು ಈ ಬುಕ್ನ ಓದಬೇಕು. ಸೊ ಇಲ್ಲಾಂದರೆ ನಾಳೆ ಓದ್ತೀನಿ, ನಾಳಿದ್ದು ಓದ್ತೀನಿ ಅಂದರೆ ನಿಮ್ಗೆ ಅರ್ಥ ಆಗೋಲ್ಲ. ಸೊ ನೀವೇನು ಮಾಡ್ತೀರಾ, ಈ ವಿಡಿಯೋ ನೋಡಾದ್ಮೇಲೆ ತಕ್ಷಣ ನೀವು ಸ್ಪೆಕ್ಟ್ರಮ್ ಬುಕ್ನ ಅಲ್ಲಲ್ಲೇ ಓದ್ಬಿಟ್ಟು ಮಾರ್ಕ್ ಮಾಡಿಬಿಡ್ಬೇಕು, ಈ ಥರ ಎಲ್ಲ ಒಂದು ಹೈಲೈಟರಲ್ಲಿ. ಸೊ ನೆಕ್ಸ್ಟ್ ಟೈಮು ನೀವು ರಿವಿಷನ್ ಮಾಡಬೇಕಾದ್ರೆ ನನ್ನ ಹತ್ರ ಸಮ್ಮರಿ ನೋಟ್ಸ್ ಇದೆ. ಸೊ ಒಂದು ಟಾಪಿಕ್ಗೆ ₹1 ಅಂತ ನಾನು ಕೊಡ್ತಾಯಿದ್ದೀನಿ. ಒಂದು ಸಮ್ಮರಿ ಶೀಟ್ ರೆಡಿ ಮಾಡಿದ್ದೀನಿ, ಟೈಪ್ ಮಾಡಿ. ಸೊ ನೀವೇನು ಮಾಡ್ತೀರಾ ಅಂತಂದರೆ ಸಮ್ಮರಿ ಶೀಟ್ನ ಬೈ ಮಾಡ್ತೀರಾ, ಈ ಬುಕ್ಕನ್ನು ಓದ್ತೀರಾ, ಜೊತೆಗೆ ಸಮ್ಮರಿ ಶೀಟು ಓದ್ಬಿಟ್ಟು ನೀವು ನೆಕ್ಸ್ಟ್ ರಿವಿಷನ್ ಮಾಡಬೇಕಾದ್ರೆ ಆ ಸಮ್ಮರಿ ಶೀಟಲ್ಲೇ ರಿವಿಷನ್ ಮಾಡಬೇಕು. ನಾನೇನು ಎಕ್ಸ್ಪ್ಲೇನ್ ಮಾಡಿರ್ತೀನಿ, ನೀವೇನು ಟೆಕ್ಸ್ಟ್ ಬುಕ್ಕಲ್ಲಿ ಓದಿರ್ತೀರ ಎರಡನ್ನೂ ಕೂಡ ನೀವು ಆ ಸಮ್ಮರಿ ಶೀಟಲ್ಲೇ ನೆನೆಸ್ಕೊಂಡು ಓದಬೇಕು. ಏನಾದರೂ ಒಂದು ಕಾನ್ಸೆಪ್ಟು ಕೆಲವೊಂದು ಮರ್ತೋದ್ರೆ ಆಯಿತಾ, ಮರ್ತೋಗುತ್ತೆ. ಆ ಟೈಮಲ್ಲಿ ನೀವೇನು ಮಾಡ್ತೀರಾ, ಸ್ಪೆಕ್ಟ್ರಮ್ ಬುಕ್ ಓಪನ್ ಮಾಡಿ ಆ ಡೌಟ್ಸ್ ಏನು ಅಥವಾ ಮರ್ತೋಗಿರುತ್ತೆ ಅದನ್ನೆಲ್ಲ ನೀವು ರಿವಿಷನ್ ಮಾಡಿಬಿಡ್ಬೇಕು ಸ್ಪೆಕ್ಟ್ರಮ್ ಬುಕ್ಕಲ್ಲಿ. ಸೊ ಇದು ಸ್ಪೆಕ್ಟ್ರಮ್ ಬುಕ್ಕು ಓದೋ ರೀತಿ. ಸೊ ಇದನ್ನೆಲ್ಲ ಯಾಕೆ ಹೇಳಬೇಕು, ಹೇಳಿದೆ ಅಲ್ವ ಅನ್ಸುತ್ತೆ, ಆಯಿತು ಪರವಾಗಿಲ್ಲ. ಸೊ ನಾವು ಇವತ್ತೊಂದು ಕ್ಲಾಸಲ್ಲಿ ಯೂನಿಟ್ 5 ಬಗ್ಗೆ ಮಾಡ್ತಾಯಿದ್ವಿ, ಬಿಗಿನಿಂಗ್ ಆಫ್ ಮಾಡರ್ನ್ ನ್ಯಾಷನಲಿಸಮ್ ಇನ್ ಇಂಡಿಯಾ. ಸೊ ನಾನು ಕೆಲವೊಂದು ಟಾಪಿಕ್ನ ಸ್ಕಿಪ್ ಮಾಡಿದ್ದೀನಿ. ಯಾವುದಾದ್ರು ಅಂತಂದರೆ ರಿಫಾರ್ಮ್ಸ್ ಮೂಮೆಂಟು. ಸೊ ಇದನ್ನೆಲ್ಲ ರಿಫಾರ್ಮ್ಸ್ ಮೂಮೆಂಟನ್ನು ಲಾಸ್ಟಲ್ಲಿ ಮಾಡ್ತೀನಿ, ಯಾಕಂದರೆ ಈಗ ಸದ್ಯಕ್ಕೆ ಬೇರೆ ಬೇರೆ ಎಕ್ಸಾಮಲ್ಲಿ ಈ ಪಾರ್ಟ್ ಏನಿದೆ, ಇಷ್ಟು ಪಾರ್ಟು ಅಂದರೆ ರಿಲಿಜಿಯಸ್ ರಿಫಾರ್ಮ್ಸು ಮತ್ತು ಜನರಲ್ ಸರ್ವೆ ಆಫ್ ರಿಫಾರ್ಮ್ಸ್ ಮೂಮೆಂಟು, ಇದಕ್ಕೆಲ್ಲ ಡೀಟೇಲ್ ನೋಟ್ಸ್ ಬರೆದು ಇದಕ್ಕೆ ಮೇನ್ಸ್ಗೆ ಹೆಲ್ಪ್ ಆಗುತ್ತೆ. ಸರಿನಾ, ಪ್ರಿಲಿಮ್ಸ್ಗಳಲ್ಲಿ ಅಷ್ಟಕ್ಕಷ್ಟೇ, ಬಟ್ ಸ್ಟೇಟ್ ಎಕ್ಸಾಮ್ಗಳಿಗೆಲ್ಲ ಹೆಲ್ಪ್ ಆಗುತ್ತೆ. ಬಟ್ ಇದನ್ನು ನಾನು ಯಾಕೆ ಕೊನೆಯಲ್ಲಿಟ್ಟಿದ್ದೀನಿ ಅಂದರೆ ತುಂಬ ಲೆಂತ್ ಇದೆ. ಸರಿನಾ, ನೋಡಿ ಹತ್ತತ್ರ 80 ಎಷ್ಟು ಪೇಜ್ ಇದೆ ಗೊತ್ತದು, ಹತ್ತತ್ರ 100 ಪೇಜಸ್ ಇದೆ. 100 ಪೇಜಸ್ನ ನಾನು ವಿತಿನ್ 1 ಅವರ್ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ. ಸೊ ನಾನು ಅದನ್ನು ಲಾಸ್ಟಲ್ಲಿ ಇಟ್ಕೊಂಡಿದ್ದೀನಿ, ಕೆಲವೊಂದು ಟಾಪಿಕ್ಸ್ನ ಲಾಸ್ಟಲ್ಲಿ ಇಟ್ಟಿದ್ದೀನಿ, ಮಾಡೋಣ ಅದನ್ನು ಖಂಡಿತವಾಗಿ. ಬಟ್ ಈ ಒಂದು ವಿಡಿಯೋದಲ್ಲಿ ಬಿಗಿನಿಂಗ್ ಆಫ್ ಮಾಡರ್ನ್ ನ್ಯಾಷನಲಿಸಮ್ ಇನ್ ಇಂಡಿಯಾ. ಸೊ ಸ್ಪೆಕ್ಟ್ರಮ್ ಬುಕ್ಕು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಹೇಳಿದ್ದೀನಲ್ವ, ಡಿಸ್ಕ್ರಿಪ್ಷನ್ಲಿದೆ, ಬೈ ಮಾಡಿ. ಓಕೆ, ಹಂಗೆ ಸ್ವಲ್ಪ 1857 ರಿವೋಲ್ಟ್ ನೆನೆಸ್ಕೊಳ್ತೀರಾ. 1857 ರಿವೋಲ್ಟಲ್ಲಿ ಏನಾಗಿತ್ತು, 1857 ರಿವೋಲ್ಟಲ್ಲಿ ನಮ್ಮ ಯಾರು ಜಾರಿಬಾಯಿ ಯಾರಪ್ಪ ಅವ್ರ ಹೆಸರು, ಬಹದ್ದೂರ್ ಶಾ ಜಫರ್ ಅವರು ಲೀಡರ್ಶಿಪ್ ತಗೊಳ್ತಾರೆ, ಬಟ್ ಫೇಲ್ ಆಗ್ತದೆ. ನೆಕ್ಸ್ಟ್ ಭಕ್ತ್ ಖಾನ್ ಅಂತ ಕಮಾಂಡರ್ ಅಂತ ಹೇಳಿದೆ. ನೆಕ್ಸ್ಟ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಗ್ಗೆ ಹೇಳಿದೆ, ತಾಂತ್ಯ ತೋಪ್ ಬಗ್ಗೆ ಹೇಳಿದೆ, ಇನ್ನೊಂದಷ್ಟು ವಾರಿಯರ್ಸ್ ಬಗ್ಗೆ ಹೇಳಿದೆ. ನೆಕ್ಸ್ಟ್ ಅವ್ರು ಹೇಗೆ ದಂಗೆ ಎದ್ರು, ಇಮ್ಮಿಡಿಯೇಟ್ ಕಾಸ್ ಏನು, ಪೊಲಿಟಿಕಲ್ ಕಾಸ್ ಏನು, ಎಕನಾಮಿಕ್ ಕಾಸಸ್ ಏನು, ಎಲ್ಲ 1857 ರಿವೋಲ್ಟಲ್ಲಿ ಡೀಟೇಲ್ ಹೇಳಿದ್ದೀನಿ. ಆದರೆ ಚಿಕ್ಕದಾಗೊಂದು ರಿವಿಷನ್ ಮಾಡ್ತಾರೆ ಅಷ್ಟೇ, ಆಯಿತಾ. ನೆಕ್ಸ್ಟ್ ಇನ್ನೇನಾಯಿತು ಅಲ್ಲಿ, ಪೊಲಿಟಿಕಲ್ ಕಾಸಸ್ ಏನಾಗಿತ್ತು, ಇಮ್ಮಿಡಿಯೇಟ್ ಕಾಸ್ ಏನಾಗಿತ್ತು ಹೇಳ್ತೀರಾ. ಇಮ್ಮಿಡಿಯೇಟ್ ಕಾಸು ಎನ್ಫೀಲ್ಡ್ ರೈಫಲ್, ನೆನಪಿದೆ, ಎನ್ಫೀಲ್ಡ್ ರೈಫಲು ಕೀವರ್ಡ್ಸ್ ಹೇಳಿ ಸಾಕು. ಎನ್ಫೀಲ್ಡ್ ರೈಫಲ್ಸು ಮತ್ತು ಗ್ರೀಸು, ಯಾವುದರಲ್ಲಿ ಕೌ ಮತ್ತು ಪಿಗ್ ಫ್ಯಾಟ್ ಯೂಸ್ ಮಾಡಿ ಗ್ರೀಸ್ನ ಇದು ಮಾಡ್ತಾಯಿದ್ರು, ಅಂದರೆ ಆ ಕಾರ್ಟ್ರೇಜ್ಗೆ ಗ್ರೀಸಾಗಿ ಮಾಡ್ತಾಯಿದ್ರು. ನೆಕ್ಸ್ಟು ಬೋನ್ ಡಸ್ಟ್ ಇನ್ ಫ್ಲೋರ್. ನೀವು ಅದಪ್ಪ ಏನೋ ಹಶೀಟಲ್ಲಿ ಯಾವುದೋ ಮೈದಾದಲ್ಲಿ ಅಥವಾ ಗೋಧಿ ಹಶೀಟಲ್ಲಿ ಬೋನ್ ಡಸ್ಟ್ನ ಮಿಕ್ಸ್ ಮಾಡ್ತಾಯಿದ್ರಂತೆ. ಸೊ ಇವೆಲ್ಲ ಇಮಿಡಿಯೇಟ್ ಕಾಸು. ಸೊ ಈ ಏನು 1857 ರಿವೋಲ್ಟ್ ಇದೆ, ಅದು ನ್ಯಾಷನಲಿಸಮ್ ಅನ್ನೋದಕ್ಕೆ ಒಂದು ಚಿಕ್ಕದಾಗಿ ಎಕ್ಸಾಂಪಲ್. ಸೊ ನ್ಯಾಷನಲಿಸಮ್ ಏನು ಬರೋದು, ನ್ಯಾಷನಲಿಸಮ್ 1857 ರಿವೋಲ್ಟಲ್ಲಿ ನ್ಯಾಷನಲಿಸಮ್ ಇತ್ತು, ಹೌದು. ಎಷ್ಟು, ಒಂಚೂರು ಇಷ್ಟೇ ಇದ್ದಿದ್ದು ನ್ಯಾಷನಲಿಸಮ್, ಒಂಚೂರು ಅಂತಂದರೆ ಏನು, ಈಗ ಮರಾಠ ಅಂದರೆ ಮರಾಠವ್ರು ಮಾತ್ರ ಹೊಡೆದಾಡ್ತಾಯಿದ್ರು, ಬೆಂಗಾಲ್ ಅಂದರೆ ಬೆಂಗಾಲವ್ರು ಮಾತ್ರ, ಮೈಸೂರು ಅಂದರೆ ಮೈಸೂರು, ಹೈದ್ರಾಬಾದ್ ಅಂದರೆ ಹೈದ್ರಾಬಾದವ್ರು ಮಾತ್ರ, ಜೊತೆಗೆ ಯಾರು ಬಂದು ಹೆಲ್ಪ್ ಮಾಡ್ತಾಯಿದ್ರು, ಓನ್ಲಿ ವಿತ್ ಫಾರ್ ಬ್ರೈಬು, ಅಂತಂದರೆ ಏನಾದರೂ ಕೊಟ್ಟರೆ ಮಾತ್ರ ನಿನಗೆ ಹೆಲ್ಪ್ ಮಾಡ್ತೀನಿ ಅವ್ರ ರೀತಿ ಇರ್ತಿದ್ರು. ಸೊ ಇವರು ಸಪ್ರೇಟಾಗಿ ಒಂದೊಂದು ಸ್ಟೇಟ್ ಅಥವಾ ಸಪ್ರೇಟಾಗಿ ಒಂದೊಂದು ಕಿಂಗ್ಡಮ್ ಥರ ಇವರು ಫೈಟ್ ಮಾಡ್ತಾಯಿರ್ತಾರೆ ಬ್ರಿಟಿಷ್ಗೆ. ಸೊ ನ್ಯಾಷನಲಿಸಮ್ ಅಂತಂದರೆ ಇಡೀ ದೇಶ ನಮ್ಮದು, ನೋಡಿ, ಹೋಲ್ ಇಂಡಿಯಾ
ಏನು ಇಡೀ ಇಂಡಿಯಾ ಇದೆ, ಆ ಇಂಡಿಯಾ ನಮ್ಮದು, ಅವರ್ಸ್. ಆ ಥರ ಏನೂ ಇರಲೇ ಇಲ್ಲ ಇವ್ರ ಹತ್ರ. 1857 ರಿವೋಲ್ಟಲ್ಲಿ ಅದೊಂದು ಚೂರು ಕಿಡಿ, ಅದು ಎಲ್ಲಿ, ಬರೀ ಸೆಂಟ್ರಲ್. 1857 ರಿವೋಲ್ಟು ಬರೀ ಸೆಂಟ್ರಲ್ ರೀಜನು, ಸೆಂಟ್ರಲ್ ಇಂಡಿಯಾ ಮತ್ತು ಪಾರ್ಟ್ ಆಫ್ ಯಾವುದು ನಾರ್ತ್ ಈಸ್ಟ್ ರೀಜನು, ಯಾವುದು ಬೆಂಗಾಲ್ ಸೈಡು. ಸೊ ಸೌತ್ ಕಡೆ ಮತ್ತು ನಾರ್ತ್ ವೆಸ್ಟ್ ರೀಜನು ಈ ಕಡೆ ಹಬ್ಬೆ ಇರಲಿಲ್ಲ, ಇದ್ರ ಬಗ್ಗೆ ಏನು ಅಂತಲೇ ಗೊತ್ತಿರಲಿಲ್ಲ. ಸೊ ಇದರಿಂದ ಕೆಲವೊಂದು ಫೇಲ್ಯೂರ್ ಆಯಿತು. 5-6 ತಿಂಗಳಲ್ಲಿ ಅದನ್ನು ಸಪ್ರೆಸ್ ಮಾಡಿದ್ರು, ಮತ್ತೆ ಅದನ್ನು ರಿಕವರ್ ಮಾಡ್ಕೊಂಡ್ರು, ಎಲ್ಲ ಆಯಿತು ಸರಿ. ಸೊ ಇದರಿಂದ ನೀವೇನು ಅರ್ಥ ಮಾಡ್ಕೋಬೇಕು, ನ್ಯಾಷನಲಿಸಮ್, ದೇಶಭಕ್ತಿ ಅನ್ನೋದು ಎಲ್ಲಿಂದ ಶುರುವಾಯಿತು, ಯಾಕೆ ಶುರುವಾಯಿತು? ಸೊ ಈಗ ನೀಟಾಗಿ ಹೇಳ್ತೀನಿ ಕೇಳಿ. ಸೊ ಮೊದಲನೇದು ಫ್ಯಾಕ್ಟ್ರ್ ಏನು ಅಂತಂದರೆ, ಪೀಪಲ್ಗೆ, ಜನಗಳಿಗೆ, ಮೊದಲನೇದು ಬರಿತೀನಿ ಇಲ್ಲಿ, ನಾನು ಬರೀತಾ ಇರೋದ ನೀಟಾಗಿ ನೋಡ್ಕೊಟ್ಟೋಗಿ ಸರಿನಾ. ಮೊದಲನೇದು ಏನು ಅಂತಂದರೆ ಫ್ಯಾಕ್ಟರ್ಸ್. ವಾಟ್ ಆರ್ ದ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್, ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್, ಏನಕ್ಕೆ ಕಾರಣ ಏನು? ವಾಟ್ ಆರ್ ದ ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಫಾರ್ ಮಾಡರ್ನ್ ನ್ಯಾಷನಲಿಸಮ್, ಆಧುನಿಕವಾದ ದೇಶಭಕ್ತಿ ಬರೋದಕ್ಕೆ ಏನು ಕಾರಣ ಇಂಡಿಯಾದಲ್ಲಿ? ಸೊ ಮೊದಲನೇದು ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಟಿವ್, ಒಂದಷ್ಟು ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಟಿವ್ ಪಾಲಿಸೀಸ್ ಅಂತ ಹೇಳ್ಬೋದು. ಇಲ್ಲಿ ವೈ ಅಂತ ಬರೀತೀನಿ, ಯಾಕೆ ಅಂತ. ಸೊ ಯಾಕೆ ಅಂದರೆ ಮೊದಲನೇದು ಪೊಲಿಟಿಕಲ್ ಪಾಲಿಸೀಸ್, ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್, ನೆಕ್ಸ್ಟು ಪಾಲಿಸೀಸ್. ಸೊ ಬ್ರಿಟಿಷ್ ಅವರು ಒಂದಷ್ಟು ಪಾಲಿಸೀಸ್ ತರ್ತಾರೆ, ಅದಕ್ಕೆ ಅಂತಲೇ 1857 ರಿವೋಲ್ಟ್ ಆಗ್ತದೆ. ಸೊ ಇವರು ತರೋ ಒಂದು ಪಾಲಿಸೀಸಿಂದ ಆಗಿರ್ಬೋದು, ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಿಂದ ಆಗಿರ್ಬೋದು, ಅವ್ರು ಮಾಡ್ತಿರೋ ಎಕ್ಸ್ಪ್ಲೋಟೇಷನಿಂದ ಆಗಿರ್ಬೋದು, ಪೊಲಿಟಿಕಲ್ ಕಾಸಸ್ ನಾವು 1857 ರಿವೋಲ್ಟಲ್ಲಿ ಡೀಟೇಲಾಗಿ ಇದು ಮಾಡಿದ್ದೀವಿ, ಏನೇನು ಅಂತ ಡಾಕ್ಟ್ರಿನ್ ಆಫ್ ಲ್ಯಾಬ್ಸು, ಸಬ್ಸಿಡಿಯರಿ ಅಲೈನ್ಸು ಅವೆಲ್ಲ. ಸೊ ಅದರಿಂದ ಜನಗಳಿಗೆ ಫುಲ್ ಕೋಪ ಇರುತ್ತೆ. ಸೊ ಅದು ಒಂದು ಕಾರಣ ಇರುತ್ತೆ ದೇಶಭಕ್ತಿ ಬರೋದಕ್ಕೆ. ನಾವೆಲ್ಲ ಒಂದೊಂದು ಕಿಂಗ್ಡಮ್ ಆಗಿ ಫೈಟ್ ಮಾಡೋದಕ್ಕಿಂತ ಇಡೀ ದೇಶ ಅಂದರೆ ಫುಲ್ಲು ನಾವೇನಿದ್ದೀವಿ, ಜಾತಿ ಮತ ಅನ್ನೋದೆಲ್ಲ ಬಿಟ್ಟು, ಹಿಂದೂ ಮುಸ್ಲಿಮ್ ಅನ್ನೋದೆಲ್ಲ ಬಿಟ್ಟು ಒಟ್ಟಿಗೆ ನಾವು ಫೈಟ್ ಮಾಡಿದ್ರೆ ನಾವು ಗೆಲ್ತೀವಿ ಅನ್ನೋ ಒಂದು ದೇಶಭಕ್ತಿ ಬರ್ತದೆ. ಸೊ ಇದೊಂದು ಪೊಲಿಟಿಕಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಎಕನಾಮಿಕ್ ಯೂನಿಫಿಕೇಷನ್. ಏನು ಎಕನಾಮಿಕ್ ಯೂನಿಫಿಕೇಷನ್ ಅಂತಂದರೆ, ಇದರಿಂದ ಏನಾಗ್ತದೆ, ದೇಶದ ಬೇರೆ ಬೇರೆ ಜಾಗದಿಂದ, ವೇರಿಯಸ್ ಪ್ಲೇಸಸ್, ವೇರಿಯಸ್ ರೀಜನಿಂದ ಎಲ್ಲ ಅಂದರೆ ಒಗ್ಗಟ್ಟಾಗ್ತಾರೆ. ಬೇರೆ ಬೇರೆ ಕಡೆಯಿಂದ ಒಂದಷ್ಟು ಜನಗಳಿರ್ತಾರಲ್ಲ, ಎಲ್ಲ ಕೂಡ ಬೇರೆ ಬೇರೆ ದೇಶ ಅನ್ನೋದಕ್ಕಿಂತ ಬೇರೆ ಬೇರೆ ಕಿಂಗ್ಡಮ್ ಪೀಪಲ್ಸ್ ಎಲ್ಲ, ಬೇರೆ ಬೇರೆ ಕಿಂಗ್ಡಮ್ ಪೀಪಲ್ಸ್ ಎಲ್ಲ ಒಟ್ಟಿಗೆ ಒಗ್ಗಟ್ಟಾಗ್ತಾರೆ. ಸೊ ಅದೊಂದು ಕಾರಣ. ಆ ಒಗ್ಗಟ್ಟಿಂದ ಏನಾಗ್ತದೆ, ನಾವೆಲ್ಲ ನಮ್ಮ ದೇಶ, ನಾವು ಅಂದರೆ ಈ ಭಾರತ ಏನಿದೆ, ಅಖಂಡ ಭಾರತ ಏನಿದೆ, ಇದು ನಮ್ಮದು, ನಾವೆಲ್ಲ ಒಂದೇ ಅನ್ನೋ ಒಂದು ಯೂನಿಟಿ. ಸೊ ಯೂನಿಟಿ ಬರ್ತದೆ. ಇದೊಂದು ರೀಸನು. ಇನ್ನೊಂದು ವೆಸ್ಟರ್ನ್ ಥಾಟ್ಸ್ ಆ್ಯಂಡ್ ಎಜುಕೇಷನ್. ಸೊ ವೆಸ್ಟರ್ನ್ ಎಜುಕೇಷನಿಂದ ಏನು ಕೊಟ್ಟರು, ಅವರೊಂಥರ ಒಳ್ಳೇದಾಗಿ ಮಾಡಿದ್ರು. ವೆಸ್ಟರ್ನ್ ಎಜುಕೇಷನಿಂದ ಅವ್ರೇನು ಮಾಡ್ತಾರೆ, ವೆಸ್ಟರ್ನ್ ಎಜುಕೇಷನ್ ಅಂತಂದರೆ ಈ ಫಾರಿನರ್ಸ್ ಅವರು ಏನು ಓದ್ತಾ ಇರ್ತಾರೆ ಅದನ್ನು ಕೂಡ ನಮಗೆ ಹೇಳ್ಕೊಡ್ತಾ ಇರ್ತಾರೆ ವೆಸ್ಟರ್ನ್ ಎಜುಕೇಷನಲ್ಲಿ. ಈ ವೆಸ್ಟರ್ನ್ ಎಜುಕೇಷನಲ್ಲಿ ಅವ್ರೇನು ಮಾಡ್ತಾರೆ, ಯುರೋಪಿಯನ್ ರೆವಲ್ಯೂಷನ್ ಬಗ್ಗೆ ಹೇಳ್ಕೊಡ್ತಾರೆ. ಏನು ಗುರು ಯುರೋಪಿಯನ್ ರೆವಲ್ಯೂಷನ್ ಅಂದರೆ? ಹೇಗೆ ಅವರು ಯುರೋಪಿಯನ್ಸು ಮುಂದೆ ಬಂದರು, ಯುರೋಪಿಯನ್ಸ್ ಎಲ್ಲ ಹೇಗೆ ಅವರು ಏನಂತಾರಪ್ಪ ಅದಕ್ಕೆ ಮಾಡರ್ನೈಸ್ ಮಾಡ್ಕೊಂಡ್ರು. ಕೆಲವೊಂದು ವೆಪನ್ಸ್ ಆಗಿರ್ಬೋದು, ಓದೋದಾಗಿರ್ಬೋದು, ಬರೆಯೋದಾಗಿರ್ಬೋದು, ಎಲ್ಲ ಆ ಒಂದು ರೆವಲ್ಯೂಷನ್ ಏನಿದೆ ಆ ರೆವಲ್ಯೂಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಅವರು ಈ ರೆವಲ್ಯೂಷನ್ದಲ್ಲಿ ಒಂದೇ ಒಂದು ಟಾಪಿಕ್ ಏನು ಹೇಳ್ಕೊಡ್ತಾಯಿದ್ರು ಅಂತಂದರೆ, ಅಲ್ಲಿ ಅವ್ರಿಗೆ ಯಾವುದಪ್ಪ ಅದು, ಯೂನಿಟಿ, ಫ್ರೆಟರ್ನಿಟಿ, ಫ್ರೀಡಮ್ ಬಗ್ಗೆ, ಫ್ರೆಟರ್ನಿಟಿ ಆಗಿರ್ಬೋದು, ನೆಕ್ಸ್ಟು ಫ್ರೀಡಮ್ ಬಗ್ಗೆ. ಸೊ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅವ್ರಿಗೆ ಏನಾಗ್ತದೆ, ಹೌದಲ್ವಾ, ಈ ಥರ ಎಲ್ಲ ನಮಗೂ ಸಿಕ್ಕಿದ್ರೆ ಹೇಗಿರ್ತೀವಿ, ಈ ಥರ ಈಕ್ವಾಲಿಟಿ ಎಲ್ಲ ಯುರೋಪಿಯನ್ ರೆವಲ್ಯೂಷನ್ ಜೊತೆಗೆ ಇದನ್ನೆಲ್ಲ ಹೇಳ್ಕೊಟ್ಟಾಗ ಅವ್ರಿಗೆ ಏನಾಗುತ್ತೆ, ಮನ ಪರಿವರ್ತನೆ ಆಗ್ತದೆ. ನಮಗೂ ಇದೇ ಥರ ಬೇಕು, ನಮ್ಮ ದೇಶ ಕೂಡ ಇದೇ ರೀತಿ ಆಗಬೇಕು ಅಂತ. ಸೊ ಇದು ಕೂಡ ಒಂದು ಕಾರಣ ವೆಸ್ಟರ್ನ್ ಎಜುಕೇಷನು. ಸೊ ಇನ್ನೊಂದು ಜನಗಳಿಗೆ ಅರ್ಥ ಆಗುತ್ತೆ. ಇನ್ನೊಂದು ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಫ್ಲಿಕ್ಟ್ಸ್ ಆಫ್ ಇಂಡಿಯನ್ ಆ್ಯಂಡ್
ಕೊಲೋನಿಯಲ್ ಇಂಟ್ರೆಸ್ಟ್. ಸೊ ಬ್ರಿಟಿಷ್ ಅವರ ಒಂದು ಟ್ರೂ ನೇಚರ್ ಗೊತ್ತಾಗುತ್ತೆ. ಬ್ರಿಟಿಷ್ ಟ್ರೂ ನೇಚರ್ ಅಂತ ಬರೀತೀನಿ ಸಾಕು. ಸೊ ಬರ್ತಾ ಬರ್ತಾ ಜನಗಳಿಗೆ ಏನು ಅರ್ಥ ಆಗುತ್ತೆ ಅಂತಂದರೆ, ಬ್ರಿಟಿಷ್ ಅವರು ನಮ್ಮ ದೇಶನ ಉದ್ಧಾರ ಮಾಡೋದಕ್ಕೆ ಬಂದಿಲ್ಲ. ಉದ್ಧಾರ ಮಾಡೋಕ್ಕೆ ಬಂದಿದ್ದಾರಾ? ಇಲ್ಲ. ಅವರು ಬರೀ ನಮ್ಮ ದೇಶದಿಂದ ಕೊಳ್ಳೆ ಹೊಡಿತಾ ಇದ್ದಾರೆ. ಸರಿನಾ? ನಮ್ಮ ದೇಶದಲ್ಲಿ ಕೊಳ್ಳೆ ಆಯಿತಾ, ದೋಚ್ತಾ ಇದ್ದಾರೆ, ದುಡ್ಡು ದೋಚ್ತಾ ಇದ್ದಾರೆ, ನಮ್ಮನ್ನ ಪಾವರ್ಟಿಗೆ ತಳ್ತಾ ಇದ್ದಾರೆ, ನಮ್ಮನ್ನ ಬಡವರಾಗಿ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಜನಗಳಿಗೆ ರಿಯಲೈಸ್ ಆಗೋ ಟೈಮ್ ಬರುತ್ತೆ. ಸೊ ಈ ಥರ ರಿಯಲೈಸೇಷನ್ ಆದಮೇಲೆ ದೇಶಭಕ್ತಿ ಕೂಡ ಬರೋದಕ್ಕೆ ಇದು ಕೂಡ ಒಂದು ಕಾರಣ. ಸೊ ನೆಕ್ಸ್ಟ್ ಇನ್ನೊಂದು ರೀಸನ್ ಇದೆ. ಏನಪ್ಪ ರೀಸನ್ನು ಅಂತಂದರೆ, ಪ್ರೆಸ್ ಆ್ಯಂಡ್ ಲಿಟ್ರೇಚರ್. ಇದು ತುಂಬ ಒಳ್ಳೆ ಗ್ರೇಟ್ ರೋಲ್ ಪ್ಲೇ ಮಾಡಿರೋದು ಯಾವುದು ಅಂತಂದರೆ, ಫಿಲಮ್ ಅನ್ನೋ ಥರ ಹೀರೋ ಥರ ಯಾವುದು ಅಂತಂದರೆ ಪ್ರೆಸ್ ಆ್ಯಂಡ್ ಲಿಟ್ರೇಚರ್. ಈ ಪ್ರೆಸ್ ಮತ್ತು ಲಿಟ್ರೇಚರಿಂದ ಏನಾಗ್ತದೆ, ಅವ್ರು ಬರೆದಂತಹ ನ್ಯೂಸ್ ಪೇಪರ್ಗಳಿಂದ ಆಗಿರ್ಬೋದು, ಮತ್ತು ಒಂದಷ್ಟು ಕಾವ್ಯ ಕಾದಂಬರಿಗಳಿಂದ ಆಗಿರ್ಬೋದು, ಇವರು ದೇಶಭಕ್ತಿ ಬಗ್ಗೆ ಬರೀತಾ ಇರ್ತಾರೆ. ಮತ್ತು ನಮಗೆ ಮಾಡ್ತಾ ಇದ್ದಂತಹ ಒಂದಷ್ಟು ಕೊಳ್ಳೆ ಹೊಡಿತಾ ಊರನ್ನ, ಅಂದರೆ ನಮ್ಮ ದೇಶ ಸಂಪತ್ತನ್ನ ಕೊಳ್ಳೆ ಹೊಡಿತಾ ಇರೋದಾಗಿರ್ಬೋದು, ನಮ್ಮನ್ನು ಬಡವರಾಗಿ ತಳ್ಳಿದ್ರೆ ಪಾವರ್ಟಿಗೆ ತಳ್ತಾ ಇರೋದಾಗಿರ್ಬೋದು, ಮತ್ತು ನಮ್ಮ ಇಂಡಿಯನ್ ಆರ್ಟಿಷನ್ಸ್ ಮತ್ತು ಇಂಡಸ್ಟ್ರೀಸ್ ಏನಿದೆ, ಡೊಮೆಸ್ಟಿಕ್ ಇಂಡಸ್ಟ್ರೀಸ್ನ ಹೇಗೆ ಅವರ ಒಂದು ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಏನಂತೀವಿ, ಆ ಥರ ಒಂದು ಬಟ್ಟೆಗಳನ್ನ ತಂದು ನಮ್ಮ ಇಂಡಿಯನ್ ಡೊಮೆಸ್ಟಿಕ್ ಇಂಡಸ್ಟ್ರಿನ ಹೇಗೆ ಅವರು ಮನೆ ಕಳಿಸ್ತಾ ಇದ್ರೆ ಅಂದರೆ ಇಂಡಸ್ಟ್ರೀಸ್ನ ಅವ್ರನ್ನ ಫುಲ್ಲು ಏನಂತಾರಪ್ಪ ಅದಕ್ಕೆ ಡೆಸ್ಟ್ರಾಯ್ ಮಾಡೋದಾಗಿರ್ಬೋದು. ಸೊ ಇದನ್ನೆಲ್ಲ ಅವರು ನ್ಯೂಸ್ ಪೇಪರ್ಗಳಲ್ಲಿ ಮತ್ತು ಲಿಟ್ರೇಚರ್ಗಳಲ್ಲಿ, ಕಾವ್ಯ ಕಾದಂಬರಿಗಳಲ್ಲಿ ಕೊಡ್ತಾಯಿದ್ರು. ಸೊ ಅದರಿಂದ ಒಂದು ಕಾರಣ. ನೆಕ್ಸ್ಟು ರೀಡಿಸ್ಕವರಿ ಆಫ್ ಇಂಡಿಯಾಸ್ ಪಾಸ್ಟು. ಅವ್ರು ಏನು ಅನ್ಕೊಂಡಿರ್ತಾರೆ ಅಂತಂದರೆ, ಇಂಡಿಯಾ ತುಂಬ ಬ್ಯಾಕ್ವರ್ಡ್ ಕಂಟ್ರಿ. ಸೊ ನಾವೇನು ವೈಟ್ ಪೀಪಲ್ಸ್ ಇದ್ದೀವಿ, ನಾವು ಇನ್ಫೀರಿಯರ್, ನಾವೇ ಒಂಥರ ಸರ್ವಶಕ್ತರು. ಆಮೇಲೆ ನಮ್ಮ ಸಿವಿಲೈಸೇಷನ್ ಅಂದರೆ ಬ್ರಿಟಿಷ್ ಸಿವಿಲೈಸೇಷನ್, ಯುರೋಪಿಯನ್ ಸಿವಿಲೈಸೇಷನ್ ಅಂತ ಯುರೋಪಿಯನ್ ರೆವಲ್ಯೂಷನ್ ಏನಿದೆ, ಅದು ಇವರ ಇಂಡಿಯನ್ ಸಿವಿಲೈಸೇಷನ್ಗಿಂತ 10 ಪಟ್ಟು ಜಾಸ್ತಿ ಇದೆ. ಸೊ ಈ ಥರ ಅಂದ್ಕೊಂಡಿರೋ ಟೈಮಲ್ಲಿ ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಮತ್ತು ಕೆಲವೊಂದು ಫಿಗರ್ಸ್ಗಳೇನು ಮಾಡ್ತಾರೆ, ನಮ್ಮ ಇಂಡಿಯನ್ ಸಿವಿಲೈಸೇಷನ್ ಹೇಗಾಯಿತು ಏನು ಎತ್ತ, ಮತ್ತು ಒಂದಷ್ಟು ಬುಕ್ಸ್ಗಳಾಗಿರ್ಬೋದು ಇರ್ತಾವಲ್ಲ, ವೇದಗಳು ಕೆಲವೊಂದು, ಅದನ್ನೆಲ್ಲ ಜನಗಳಿಗೆ ತಲುಪಿಸೋದ್ರಿಂದ ಜನಗಳಿಗೆ ಒಂದು ಕಾನ್ಫಿಡೆನ್ಸ್ನ ಕೊಡ್ತಾರೆ. ನೋಡ್ರಪ್ಪ, ಅವ್ರು ಏನು ಹೇಳ್ತಾ ಇದ್ದಾರೆ ಅವೆಲ್ಲ ಸುಳ್ಳು, ನಮ್ಮ ಸಿವಿಲೈಸೇಷನ್ ಏನಿದೆ, ನಮ್ಮ ಒಂದು ಆಚಾರ ವಿಚಾರ ಏನಿದೆ, ಅದು ಇವ್ರಿಗಿಂತ 100 ಪಟ್ಟು ಗ್ರೇಟ್ ಇದೆ. ಸೊ ಈ ಥರ ಎಲ್ಲ ಹೇಳಿದಾಗ ಇದು ಕೂಡ ಒಂದು ದೇಶಭಕ್ತಿಗೆ ಕಾರಣ ಆಗ್ತದೆ. ನೆಕ್ಸ್ಟು ರೈಸ್ ಆಫ್ ಮಿಡಲ್ ಕ್ಲಾಸ್ ಅವರು. ಸೊ ನೀವು ನೋಡಿರ್ಬೋದು, 1857 ರಿವೋಲ್ಟ್ ಆದಾಗ ಬರೀ ಸಿಪಾಯ್ಸ್ ಇದ್ದರು. ಕೆಲವೊಂದಷ್ಟು ಜನ, ಬರೀ ಸ್ವಲ್ಪ ಜನ ಮಾತ್ರ ಪೀಜೆಂಟ್ಸು ಅಂದರೆ ಫಾರ್ಮರ್ಸ್ ಇದ್ದರು. ಇನ್ನೊಂದಷ್ಟು ಜನ ಕಿಂಗ್ಸು, ಕ್ವೀನ್ಸು, ಸೋಲ್ಜರ್ಸು, ಬರೀ ಇದೇ ಆಗಿತ್ತು 1857 ರಿವೋಲ್ಟಲ್ಲಿ. ಬಟ್ ಇಲ್ಲಿ ಎಜುಕೇಟೆಡ್ ಇಂಡಿಯನ್ಸ್ ಆಗಿರ್ಬೋದು, ಅಥವಾ ತುಂಬ ಜನ ಫಾರ್ಮರ್ಸ್ ಆಗಿರ್ಬೋದು, ಅಥವಾ ಮಿಡಲ್ ಕ್ಲಾಸ್ ಮೆಂಬರ್ಸ್ ಆಗಿರ್ಬೋದು. ಸೊ ಇವ್ರಿಗೆ ಯಾರಿಗೂ ಕೂಡ ಮುಂದೆ ಬಂದಿರಲ್ಲ. ಸೊ ಇವರೆಲ್ಲ ಸ್ವಲ್ಪ ನೋಡಿ, ಮಿಡಲ್ ಕ್ಲಾಸ್ ಇವರೆಲ್ಲ ಸ್ವಲ್ಪ ಪುಕ್ಲಾಗಿರ್ತಾರೆ. ಅವರೆಲ್ಲ ಬರಲೇಬೇಕಾಗಿತ್ತು ಅಂತ ಹೇಳಲ್ಲ, ಬಿಕಾಸ್ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು. ಸೊ ಅವರೆಲ್ಲ ಎಜುಕೇಟೆಡ್ ಪೀಪಲ್ಸು ಕೂಡ, ಅವರು ಕೂಡ ಹಿಂದೇಟಾಗ್ತಾ ಇರ್ತಾರೆ. ಸೊ ಅವರೆಲ್ಲ ಬಂದಿರಲ್ಲ. ಬಟ್ ಇವರ ಒಂದು ಇಂಟರ್ವೆನ್ಷನಿಂದ, ಇವರ ಒಂದು ಒಳಗಡೆ ಅಂದರೆ ಈ ಒಂದು ನ್ಯಾಷನಲಿಸಮ್ ಅನ್ನೋದಕ್ಕೆ ಇವರು ಕೂಡ ಈಚೆ ಬಂದು ನಾವು ಕೂಡ ಒಗ್ಗಟ್ಟಾಗಿ ಹೋರಾಡ್ತೀವಿ ಅನ್ನೋ ಒಂದು ಮೆಂಟಾಲಿಟಿ ಮಿಡಲ್ ಕ್ಲಾಸ್ ಅವರು ಬರ್ತದೆ. ಸೊ ಅದು ಕೂಡ ಒಂದು ಕಾರಣ. ನೆಕ್ಸ್ಟು ಇಂಪ್ಯಾಕ್ಟ್ ಆಫ್ ಕಾಂಟೆಂಪ್ರರಿ ಇನ್ನೊಂದಿದೆ. ಕಾಂಟೆಂಪ್ರರಿ ಮೂಮೆಂಟ್ಸ್ ವರ್ಲ್ಡ್ ವೈಡ್. ಸೊ ಇದೇ ಟೈಮಲ್ಲಿ ಏನಾಗ್ತಾ ಇರುತ್ತೆ, ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ನಡೀತಾ ಇರುತ್ತೆ. ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸು ಎಲ್ಲಿ, ಅಮೇರಿಕಾದಲ್ಲಿ ನಡೀತಾ ಇರುತ್ತೆ. ನಮಗೂ ಇಂಡಿಪೆಂಡೆನ್ಸ್ ಕೊಡಿ ಅಂತ.
ಅಲ್ಲೂ ಕೂಡ ಬ್ರಿಟಿಷ್ ಅವರು ಅವಳಿಗಳು ಮಾಡಿರ್ತಾರೆ. ಸೊ ಅಲ್ಲೂ ಕೂಡ ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ನಡೀತಾ ಇರುತ್ತೆ. ನೆಕ್ಸ್ಟ್ ಫ್ರೆಂಚ್ ರೆವಲ್ಯೂಷನ್ ಆಗಿರುತ್ತೆ. ಫ್ರೆಂಚ್ ರೆವಲ್ಯೂಷನ್ ಅಂತಂದರೆ ಫ್ರೆಂಚ್ ವರ್ಸಸ್ ಬ್ರಿಟಿಷ್ ಮಾಡ್ತಾ ಇರ್ತಾರೆ, ಅಲ್ಲಿ ಫೈಟ್ ಆಡ್ತಾ ಇರ್ತಾರೆ. ಫ್ರೆಂಚ್ ವರ್ಸಸ್ ಬ್ರಿಟಿಷು, ಅಲ್ಲೂ ಕೂಡ ಫ್ರೆಂಚ್ ರೆವಲ್ಯೂಷನು. ನೆಪೋಲಿಯನ್ ಬಗ್ಗೆ ನೆನೆಸ್ಕೊಳ್ಳಿ ಹೆಂಗೆ, ನೆಪೋಲಿಯನ್ ಅವನೇನ ಏನೋ ಫ್ಲೋರ್ ಬಂತು ಹೇಳಿದೆ, ಬಟ್ ಅದ್ರ ಬಗ್ಗೆ ಗೊತ್ತಿಲ್ಲ. ಫ್ರೆಂಚ್ ವರ್ಸಸ್ ಇಂಗ್ಲೀಷ್ ಬ್ರಿಟಿಷ್ ನೆನೆಸ್ಕೊಳ್ಳಿ. ನೆಕ್ಸ್ಟು ಇಟಲಿ ಆ್ಯಂಡ್ ಜರ್ಮನಿ, ಅಲ್ಲೂ ಕೂಡ ಯೂನಿಫಿಕೇಷನ್, ಅಲ್ಲೂ ಕೂಡ ಫೈಟ್ಗಳು ನಡೀತಾ ಇರುತ್ತೆ. ಇಟಲಿ ಆ್ಯಂಡ್ ಜರ್ಮನಿ. ಸೊ ಅದು ಬಿಟ್ರೆ ಸೊ ಇದರಿಂದ ಏನಾಗ್ತದೆ, ಇಷ್ಟೆಲ್ಲ ನಡೀತಾ ಇರುತ್ತಲ್ಲ, ಇಷ್ಟೆಲ್ಲ ನಡೀತಾ ಇದ್ದಾಗ ಬ್ರಿಟಿಷ್ ಅವರ ಒಂದು ಲೂಪ್ ಹೋಲ್ಗಳು ಕಾಣ್ತದೆ. ಬ್ರಿಟಿಷರು ಈ ವಾರ್ಸಲ್ಲಿ ಅದು ತುಂಬ ಸಪ್ರೆಸ್ ಆಗೋ ಟೈಮು ಬರ್ತದೆ. ಅಂದರೆ ಅವರು ಸ್ವಲ್ಪ ಹಿಂದೆ, ಅಂದರೆ ಸೋಲನ್ನು ಅನುಭವಿಸೋ ಒಂದು ಸ್ಟೇಜ್ಗಳನ್ನ ನೋಡ್ತಾರೆ ಯಾರು ಬ್ರಿಟಿಷ್ಗಳು. ಸೊ ಇದರಿಂದ ಒಂದಷ್ಟು ನಮ್ಮ ನ್ಯಾಷನಲಿಸ್ಟ್ ಏನು ಜನ ಇದ್ದಾರೆ, ಯಾರ್ಯಾರು ಹೇಳ್ತಾರೆ ಯಾರ್ಯಾರು ಅಂತ. ಸೊ ಬೇಡ, ಆಯಿತು, ಹೆಸರು ಗೊತ್ತಿಲ್ಲ, ಬೇಡ, ಮುಂದೆ ನೋಡೋಣ, ಗೊತ್ತಾಗುತ್ತೆ. ಸೊ ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಇದನ್ನೆಲ್ಲ ವಿಷಯ ಎಲ್ಲ ಗೊತ್ತಾಗಿ ಇವರು ನಮ್ಮ ದೇಶದ ಜನಗಳಿಗೆ ವಿಷಯಗಳು ತಿಳಿಸ್ತಾರೆ. ನೋಡಪ್ಪ, ಬ್ರಿಟಿಷ್ಗಳು ಇಲ್ಲಿ ಎಗರಾಡ್ತಾ ಇದ್ದಾರೆ, ಬಟ್ ಅಲ್ಲಿ ಅವರ ಒಂದು ಜಾಗದಲ್ಲಿ, ಅವರ ಒಂದು ದೇಶದಲ್ಲಿ ಇವರು ಸೋಲ್ತಾ ಇದ್ದಾರೆ. ಇವರು ಬರೀ ನಮ್ಮ ಮುಂದೆ ಮಾತ್ರ ಇವರು ಪೌರುಷ ತೋರಿಸ್ತಾ ಇದ್ದಾರೆ ಅಷ್ಟೇ, ಊರಲ್ಲಿ ಇವರು ಸೋಲ್ತಾ ಇದ್ದಾರೆ. ಸೊ ಇದೆಲ್ಲ ಹೇಳಿದಾಗ ನ್ಯಾಷನಲಿಸ್ಟ್ ಹೌದಲ್ವಾ, ನಾವು ಇವ್ರ ಅಂದರೆ ಅಲ್ಲಿ ಆಗ್ತಾರೋ ಫೈಟ್ ಥರನೇ ನಮ್ಮ ಇಂಡಿಯಾದಲ್ಲೂ ಫೈಟ್ ಆದರೆ ನಾವು ಕೂಡ ಗೆಲ್ಬೋದು ಅನ್ನೋ ಒಂದು ಕರೇಜ್ ಬರ್ತದೆ. ಅಫ್ಕೋರ್ಸ್ ಕಾನ್ಫಿಡೆನ್ಸ್, ಕರೇಜ್ ಬಂತು ಅಂತಂದರೆ ದೇಶಭಕ್ತಿ ಕಾರಣ ಆಗ್ತದೆ. ನೆಕ್ಸ್ಟು ಪಾಲಿಸೀಸ್ ಮತ್ತು ರೇಷಿಯಲ್ ಆರೋಗ್ಯನ್ಸಿ ಮಾತಾಡಿದ್ದೀನಿ. ಅದೇ ಅಡ್ಮಿನಿಸ್ಟ್ರೇಟಿವ್, ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಟಿವ್ ಒಂದಷ್ಟು ಪಾಲಿಸೀಸ್ಗಳು ಬರ್ತದೆ. ಸೊ ಇದರಿಂದ ಇಷ್ಟು ರೀಸನ್ಸು ನೋಡಿ, ಇಷ್ಟೇನು ರೀಸನ್ ಕೊಟ್ಟಿದ್ದೀನಿ, ಇಷ್ಟು ರೀಸನ್ಸು ನೀವು ಮೇನ್ಸಲ್ಲಿ ಯಾವುದಾದ್ರೂ 5 ರೀಸನ್ನ ತಗೊಂಡು 150 ವರ್ಡ್ಸಲ್ಲಿ ಬರೀತು ಅಥವಾ 250 ವರ್ಡ್ಸಲ್ಲಿ ಬರೀತು ಅಂತಂದರೆ 10 ಅಥವಾ 15 ಮಾರ್ಕ್ಸಲ್ಲಿ ನಿಮಗೆ 10 ಮಾರ್ಕ್ಸ್ಗೆ 150 ವರ್ಡ್ಸಲ್ಲಿ ಬರೆದ್ರೆ ಅಂತ ತೊಳ್ಕೊಳ್ಳಿ, 10 ಮಾರ್ಕ್ಸ್ಗೆ ಮಿನಿಮಮ್ ಅಂದರೂ 5 ಅಥವಾ 6 ಮಾರ್ಕ್ಸ್ ಬರ್ತದೆ. ಸೊ ಯಾರು 10 ಕೊಡಲ್ಲ, 5 ಅಥವಾ 6 ಮಾರ್ಕ್ಸ್ ತಗೊಂಡ್ರೆ ನಿಮ್ಮದೇ ಹೈಯೆಸ್ಟ್ ಮಾರ್ಕ್ಸು. ಸೊ ಲೆಟಸ್ ಕನ್ಸಿಡರ್ ನಮಗೆ 6 ಬೇಡಾಗೋರು ನಂಗೆ 5 ಸಾಕು, 50-50. ಸೊ ಈಗ ಇದನ್ನು ಆನ್ಸರ್ಸಲ್ಲಿ ಹೆಂಗೆ ಬರೀಬೇಕು ನೋಡೋಣ ಬನ್ನಿ, ಆಯಿತಾ. ಇಷ್ಟು ಟಾಪಿಕ್ಕು ಕಾನ್ಸೆಪ್ಟ್ ಬರ್ತಾಯಿತ್ತಲ್ಲ ಇದನ್ನು. ಸೊ ಈಗ ನಾನು ಇದರಲ್ಲಿ ಬರೆದಿರೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಟ್ಸಲ್ಲಿ ಬರೆದಿರೋದನ್ನ. ಸೊ ಈಗ ನಿಮಗೆ ತಲೆ ಕೇಳುತ್ತೆ. ಸೊ ವಾಟ್ ಆರ್ ದ ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಫಾರ್ ಗ್ರೋತ್ ಆಫ್ ಮಾಡರ್ನ್ ನ್ಯಾಷನಲಿಸಮ್ ಇನ್ ಇಂಡಿಯಾ? ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ ಗ್ರೋತ್ ಆಫ್ ಮಾಡರ್ನ್ ನ್ಯಾಷನಲಿಸಮ್ ಅಂತ ಕೇಳ್ಬೋದು. ಸೊ ಇಂಟ್ರೊಡಕ್ಷನ್ ಇದು. ದ ಗ್ರೋತ್ ಆಫ್ ಮಾಡರ್ನ್ ನ್ಯಾಷನಲಿಸಮ್ ಇನ್ 19th century ಇನ್ ಇಂಡಿಯಾ ವಾಸ್ ಅ ಪ್ರಾಡಕ್ಟ್ ಆಫ್ ಮಿಕ್ಸ್ ಆಫ್ ಸೆವರಲ್ ಫ್ಯಾಕ್ಟರ್ಸ್. ನೋಡಿ, ನ್ಯಾಷನಲಿಸಮ್ ಅನ್ನೋದು ಒಂದೇ ಒಂದಲ್ಲ, ಇಟ್ಸ್ ಅ ಮಿಕ್ಸ್ ಆಫ್ ಸೆವರಲ್ ಫ್ಯಾಕ್ಟರ್ಸ್. ಸೊ ದ ಮೋಸ್ಟ್ ಪ್ರಾಮಿನೆಂಟ್ ಆಫ್ ವಿಚ್ ವೇರ್ ಆಸ್ ಫಾಲೋಸ್. ದ ಗ್ರೋತ್ ಆಫ್ ಮಾಡರ್ನ್ ನ್ಯಾಷನಲಿಸಮ್ ಇನ್ 19th century ಮಾಡರ್ನ್ ನ್ಯಾಷನಲಿಸಮ್, ದೇಶಭಕ್ತಿ ಬರುತ್ತಲ್ಲ, ಅದು ಬರೀ ಒಂದೇ ಒಂದು ಫ್ಯಾಕ್ಟರ್ ಅಲ್ಲ, ಇಟ್ ಈಸ್ ಅ ಮಿಕ್ಸ್ ಆಫ್, ಇಟ್ ಕಂಪ್ರೈಸಸ್ ಆಫ್ ಸೆವರಲ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಇಟ್ ಕಂಪ್ರೈಸಸ್ ಆಫ್ ಸೆವರಲ್ ಫ್ಯಾಕ್ಟರ್ಸ್ ಸಚ್ ಆಸ್ ಅಂತ ಬರೆದು ನೀವು 5 ಬರೆದು ಎಕ್ಸ್ಪ್ಲೇನ್ ಮಾಡಬೇಕು. ಮೊದಲನೇದು, ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಫ್ಲಿಕ್ಟ್ಸ್ ಆಫ್ ಇಂಡಿಯನ್ ಆ್ಯಂಡ್ ಕೊಲೋನಿಯಲ್ ಇಂಟ್ರೆಸ್ಟ್. ಏನಿದು ಅಂತಂದರೆ ಫಸ್ಟು ಪ್ಯಾರಾಗ್ರಾಫ್ ಓದ್ಬಿಡ್ತೇನೆ, ನೀಟಾಗಿ ಕೇಳಿಸ್ಕೊಳ್ಳಿ. ಪೀಪಲ್ ಕೇಮ್ ಟು ರಿಯಲೈಸ್ ದಟ್ colonial rule was a major cause of Indians' economic backwardness. That is, economic policies led to deindustrialization of India and drained its resources to benefit British. This led to grow awareness among the Indian population, especially the peasants, educated class, fueled the nationalist sentiments. ಏನಾಯ್ತಪ್ಪ, ಅದಕ್ಕೆ ನಾನು ಫಸ್ಟು ಕಾನ್ಸೆಪ್ಟ್ ಅರ್ಥ ಮಾಡಿಸಿದ್ದು, ಆಮೇಲೆ ನಿಮಗೆ ಮೇನ್ಸ್ ಆನ್ಸರಿಂಗು ಹೇಳ್ತಾ ಇದ್ದೀನಿ. ಸೊ ಪೀಪಲ್ಗೆ ಒಂದು ಅರ್ಥ ಆಗುತ್ತೆ, 18th century ಎಂಡಿಂಗಲ್ಲಿ ಪೀಪಲ್ಗೆ ಒಂದು ಅರ್ಥ ಆಗುತ್ತೆ. ಏನಂತ ಅಂತಂದರೆ, ಈ ಬ್ರಿಟಿಷಿಂದಲೇ ನಮ್ಮ ಒಂದು ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ಸು, ನಮಗೆ ಪಾವರ್ಟಿ, ಬಡತನ, ಅನ್ಎಂಪ್ಲಾಯ್ಮೆಂಟ್ ಎಲ್ಲ ಬರ್ತಾರೋದು ಏನಕ್ಕೆ ಅಂತಂದರೆ ಈ ಬ್ರಿಟಿಷ್ ಅವರ ಒಂದು ಪಾಲಿಸೀಸಿಂದ. ಅವ್ರು ಬಂದಿದ್ದೇನಕ್ಕೆ, ಮಸಾಲೆ ಪದಾರ್ಥ ತಗೊಳ್ಳೋದಕ್ಕೆ, ಬಟ್ ಇಲ್ಲಿ ಮಾಡ್ತಾ ಇರೋದೇನವರು. ಸೊ ಇದೆಲ್ಲ ರಿಯಲೈಸೇಷನ್ ಆಗೋದಕ್ಕೆ ಶುರು ಆಗ್ತದೆ ಜನಗಳಿಗೆ. ಸೊ ಎಕನಾಮಿಕ್ ಪಾಲಿಸೀಸ್ ಲೆಡ್ ಟು ಡಿಇಂಡಸ್ಟ್ರಿಯಲೈಸೇಷನ್. ಅವರ ಒಂದು ಎಕನಾಮಿಕ್ ಪಾಲಿಸೀಸಿಂದ ಟ್ಯಾಕ್ಸ್ಗಳು ಜಾಸ್ತಿ ಮಾಡ್ತಾರೆ.
ಸೊ ಇದರಿಂದ ಡಿಇಂಡಸ್ಟ್ರಿಯಲೈಸೇಷನ್ ಅಂದರೆ ಇಂಡಸ್ಟ್ರೀಸ್ ಎಲ್ಲ ಮನೆಗೆ ಹೊರಟೋಗುತ್ತೆ, ಎಲ್ಲ ಡಿಸ್ಟ್ರಾಯ್ ಆಗುತ್ತೆ ಇಂಡಸ್ಟ್ರೀಸು. ಸೊ ಇಟ್ ಡ್ರೈನ್ ದ ರಿಸೋರ್ಸಸ್ ಆ್ಯಂಡ್ ಬೆನಿಫಿಟ್ ದ ಬ್ರಿಟನ್. ಇಲ್ಲಿಂದ ಡ್ರೈನ್ ಮಾಡಿ, ನೀವು ಡ್ರೈನ್ ಥಿಯರಿ ಎಕ್ಸ್ಪ್ಲೇನ್ ಮಾಡಿದೆ ಅಂದ್ಕೊಳ್ತೀನಿ, ಮಾಡಿದ್ದೇನಾ? ಇಲ್ಲ ಮುಂದೆ ಬರುತ್ತೆ. ಎಕನಾಮಿದು ದಾದಾಬಾಯಿ ನವರೋಜಿ ಅವ್ರದ್ದು ಒಂದು ಬುಕ್ಕಲ್ಲಿದೆ, ಡ್ರೈನ್ ಥಿಯರಿ ಅಂತ ಒಂದಿದೆ. ಸೊ ಅದು ಮುಂದೆ ಬರಬೇಕಾದ್ರೆ ಹೇಳ್ತೀನಿ. ಸೊ ಇವರು ಇಲ್ಲಿಂದ ಕೊಳ್ಳೆ ಹೊಡೆದು ಲೂಟಿ ಮಾಡಿ ಅವರು ಬ್ರಿಟಿಷ್ಗೆ ಬೆನಿಫಿಟ್ ಮಾಡ್ತಾ ಇದ್ದಾರೆ ಅನ್ನೋದು ಇವ್ರಿಗೆ ಅರ್ಥ ಆಗುತ್ತೆ. ಸೊ ದಿಸ್ ಲೆಡ್ ಟು ಗ್ರೋ ದ ಅವೇರ್ನೆಸ್ ಅಮಾಂಗ್ ಇಂಡಿಯನ್ ಪಾಪ್ಯುಲೇಷನ್, ಎಸ್ಪೆಷಲಿ ಪೀಸೆಂಟ್ರಿ, ಜನಗಳಿಗೆ, ಕಾಮನ್ ಪೀಪಲ್ಸ್, ಎಜುಕೇಟೆಡ್ ಕ್ಲಾಸು, ಓದ್ಕೊಂಡಿರೋರಿಗೆ ಎಲ್ಲರಿಗೂ. ಸೊ ಇದರಿಂದ ನ್ಯಾಷನಲಿಸ್ಟ್ ಅನ್ನೋ ಒಂದು ಸೆಂಟಿಮೆಂಟು ಇಲ್ಲಿಂದ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ವ ಇದು? ಸೊ ಸಿಂಪಲಾಗಿ ಹೇಳೋದಾದರೆ ಅವರ ಒಂದು ಟ್ರೂ ನೇಚರ್ ಗೊತ್ತಾಗುತ್ತೆ, ಬ್ರಿಟಿಷರ ಟ್ರೂ ನೇಚರು ಗೊತ್ತಾಗುತ್ತೆ ಜನಗಳಿಗೆ. ಇವರು ನಮ್ಮನ್ನ ದೇಶ ಉದ್ಧಾರ ಮಾಡೋಕ್ಕೆ ಬಂದಿಲ್ಲ, ಕೊಳ್ಳೆ ಹೊಡೆಯೋಕ್ಕೆ ಬಂದಿದ್ದಾರೆ. ಇಲ್ಲಿಂದ ಕೊಳ್ಳೆ ಹೊಡೆದು ಅವ್ರು ಬ್ರಿಟಿಷ್ ಇದಕ್ಕೆ ಅವರು ಕೂಡಿಸ್ತಾ ಇದ್ದಾರೆ, ಅಂದರೆ ಬ್ರಿಟಿಷ್ನವರು ಇಂಪ್ರೂವ್ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ಏನು ಹೇಳೋದಾದರೆ, ಅವರ ಒಂದು ಬ್ರಿಟಿಷ್ ಇಂಡಸ್ಟ್ರಿಯಲೈಸೇಷನ್ ಅಂತ ಮಾಡ್ಕೊಳ್ತಾರೆ. ಅವರು ಇಂಡಸ್ಟ್ರಿಯಲೈಸೇಷನ್ ಅನ್ನೋದಕ್ಕೆ ಫಾದರ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಅಂದರೆ ಬ್ರಿಟನ್ ಅಂತ ಹೇಳ್ಕೊಂಡ್ರು ಅವರು. ಸೊ ದುಡ್ಡಿನ ಅವ್ರ ಅಪ್ಪ ಕೊಟ್ಟಿದ್ದ? ಇಲ್ಲ. ಎಲ್ಲಿಂದ ಬಂತು ದುಡ್ಡು ಅವ್ರಿಗೆ ದುಡ್ಡೆಲ್ಲ ಬಂದಿದ್ದು ನಮ್ಮ ಇಂಡಿಯಾಯಿಂದ. ಸೊ ಇಂಡಿಯಾಯಿಂದ ಬಂದಂತಹ ದುಡ್ಡು, ಪ್ರಾಫಿಟ್ ಮಾಡಿದಂಥ ದುಡ್ಡು, ಲೂಟಿ ಹೊಡೆದಂತಹ ದುಡ್ಡು, ಅದನ್ನು ತಗೋಗಿ ಬ್ರಿಟಿಷ್ ಇಂಡಸ್ಟ್ರಿಗೆ ಇನ್ವೆಸ್ಟ್ ಮಾಡಿದ್ರು. ಇಂಡಸ್ಟ್ರಿ ಮೇಲೆ ಇನ್ವೆಸ್ಟ್ ಮಾಡಿ ಇಂಡಸ್ಟ್ರಿಯಲೈಸೇಷನ್ ತೊಗೊಂಡ್ರು ನೋಡಿ. ಸೊ ಬನ್ನಿ, ಕ್ರಿಟಿಸೈಸ್ ಮಾಡೋದು ಬೇಡ, ಅದು ಕನ್ಕ್ಲೂಷನ್ ಮಾಡೋಣ ಕ್ರಿಟಿಸೈಸೇಷನ್, ಸರಿನಾ? ಸೊ ನಾನು ಹೇಳಿದ್ನಲ್ಲ ಈ ಥರ ಎಲ್ಲಿಂದ ಬಂತು, ಅವ್ರ ಅಪ್ಪನ ಹತ್ರ ಬಂದ ದುಡ್ಡು, ಇದನ್ನೆಲ್ಲ ಕನ್ಕ್ಲೂಷನಲ್ಲಿ ಬರೆಯೋಕ್ಕೆ ಹೋಗ್ಬೇಡಿ. ಸೊ ಸರಿನಾ? ಸೊ ಈ ಥರ ಕನ್ಕ್ಲೂಷನಲ್ಲಿ ಈ ಥರ ಕ್ರಿಟಿಸೈಸ್ ಮಾಡ್ತು ಅಂದರೆ ನಿಮಗೆ ಮಾರ್ಕ್ಸ್ ಕೊಡಲ್ಲ, ಸರಿನಾ? ಸೊ ಇನ್ನೊಂದು ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಎಕನಾಮಿಕ್ ಯೂನಿಫಿಕೇಷನ್. ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ಅಂತಂದ್ರೆ ಏನು? ಸೊ ಈಗ ಇದು ಪ್ಯಾರಾಗ್ರಾಫ್ ನೋಡಿ ಓದ್ತೀನಿ ಈಗ. ದ ಬ್ರಿಟಿಷ್ ರೂಲ್ though exploitative, indirectly unified India under a single political and administrative framework. This created a sense of unity across various regions which was previously lacking due to fragmented kingdoms. ಸೊ ನೀವು ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಟಿವ್ ಅಂತ ಬಂದಾಗ ಇವರು ಒಂದಷ್ಟು ಪಾಲಿಸೀಸ್ನ ಶುರು ಮಾಡ್ತಾರೆ. ನೋಡ್ರಪ್ಪ, ನೀವು ಗುಂಪು ಹಾಗಿಲ್ಲ. ಸೊ ಈ ಥರ ಒಂದಷ್ಟು ಪಾಲಿಸೀಸ್ ಮಾಡಿದಾಗ, ಒಂದಷ್ಟು ಟ್ಯಾಕ್ಸ್ ಕಟ್ಟಿ, ನೀವೆಲ್ಲ ಟ್ಯಾಕ್ಸ್ ಕಟ್ಟಬೇಕು, ಎಷ್ಟು ಎಕರೆ ಇದ್ದವ್ರು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ರೂಲ್ಸ್ ಮಾಡಿದಾಗ ಅದು ಬರೀ ಕೆಲವೊಂದಷ್ಟು ಜನಕ್ಕೆ ಮಾತ್ರ ಅಲ್ಲ, ಇಡೀ ಇಂಡಿಯಾಗೆ ಆಗ್ತದೆ. ಅದು ಇಂಡೈರೆಕ್ಟಾಗಿ ಒಗ್ಗಟ್ಟು, ಅಂದರೆ ಯೂನಿಫಿಕೇಷನ್, ನಾವೆಲ್ಲ ಒಂದೇ ಅನ್ನೋ ರೀತಿ, ಇವರೆಲ್ಲ ಅಂದರೆ ಈ ದೇಶದ ಜನ ಎಲ್ಲ ಒಂದೇ ಅನ್ನೋ ರೀತಿ ಬ್ರಿಟಿಷರು ಮಾಡ್ತಾರೆ. ಸೊ ಇದು ಜನಗಳಿಗೆ ಅರ್ಥ ಆಗಿರಲ್ಲ, ಬಟ್ ಲೇಟರ್ ಆನ್ 18th century ಬರ್ತಾವ್ರಿಗೆ ಅರ್ಥ ಆಗುತ್ತೆ. ನೋಡಪ್ಪ, ನಾವೆಲ್ಲ ಒಂದೇ, ಸೊ ಲೆಟ್ ಅಸ್ ಫೈಟ್ ಫಾರ್ ಅವರ್ ಇಂಡಿಯಾ. ಸೊ ಮತ್ತು ಅವರು ತಂದಂತಹ ಒಂದಷ್ಟು ಪಾಲಿಸೀಸ್ ಆಗಿರ್ಬೋದು, ಇದರಿಂದ ಸ್ವಲ್ಪ ಜನಕ್ಕೆ ತೊಂದರೆ ಆಗ್ತದೆ, ಜನಕ್ಕೆ ಇಷ್ಟ ಆಗಲ್ಲ. ಸೊ ಇದರಿಂದ ಕೂಡ ಜನರು ಯೂನಿಫೈ ಆಗಿ ಒಗ್ಗಟ್ಟಿಂದ ಹೋರಾಡಬೇಕು ಅನ್ನೋ ಒಂದು ಮನೋಭಾವ ಬರ್ತದೆ. ಸೊ ಎಕ್ಸಾಂಪಲ್ ಕೊಡೋದಾದರೆ, ಬ್ರಿಟಿಷ್ ಎಸ್ಟಾಬ್ಲಿಷ್ ಸೆಂಟ್ರಲೈಸ್ಡ್ ಬ್ಯೂರೋಕ್ರಸಿ. ಅಂದರೆ ಸೆಂಟ್ರಲೈಸ್ಡ್ ಬ್ಯೂರೋಕ್ರಸಿ ಅಂತಂದರೆ ಸೆಂಟ್ರಲೈಸ್ಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಂದರು. ಸೊ ಈಗ ಏನೋ ಒಂದು ಬ್ರಿಟಿಷ್ ಒಂದು ರೂಲ್ಸ್ ತಂದರು ಅಂತಂದರೆ, ಅದು ಬ್ರಿಟಿಷ್ ಇಂಡಿಯಾದ, ಅಂದರೆ ಬ್ರಿಟಿಷ್ ಕಂಟ್ರೋಲ್ ಇರೋ ಇಂಡಿಯಾ ಪೂರ್ತಿ ಟೆರಿಟರಿ ಯಾವುದಿದೆ, ಅಂಡಮಾನ್ ನಿಕೋಬಾರ್ವರೆಗೂ, ಮಯನ್ಮಾರ್ವರೆಗೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಮಯನ್ಮಾರ್, ಬರ್ಮಾ ಕೂಡ, ಅಲ್ಲಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ ಬ್ರಿಟಿಷ್ ರೂಲ್ಸು ತಂದರೆ. ಸೊ ಇಷ್ಟು ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಎಕನಾಮಿಕ್ ಯೂನಿಫಿಕೇಷನ್. ಅವರು ತಂದಂತಹ ಒಂದು ಪಾಲಿಸೀಸ್ ಆಗಿರ್ಬೋದು, ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ನಿಂದ ಅವ್ರು ಮಾಡಿದಂತಹ ತಪ್ಪುಗಳಾಗಿರ್ಬೋದು, ಇದರಿಂದ ನಮಗೆ ಯೂನಿಟಿ ಅನ್ನೋದನ್ನು ತಗೊಬಂದರು. ಸೊ ಎಕ್ಸಾಂಪಲ್ ಕೊಡೋದ್ರೆ ರೈಲ್ವೆ ತಗೊಬಂದರು. ಅವರು ರೈಲ್ವೆ ತಗೊಬಂತು ಅಂತಂದಾಗ ಇದು ಎಲ್ಲ ಜನ ಯೂಸ್ ಮಾಡಿದ್ರು ತಾನೆ, ಇದರಿಂದ ಏನು ಅರ್ಥ ಆಯ್ತು? ಯೂನಿಟಿ ಅನ್ನೋದು ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟು ವೆಸ್ಟರ್ನ್ ಥಾಟ್ಸ್ ಆ್ಯಂಡ್ ಎಜುಕೇಷನ್. ಸೊ ಲೈನ್ ಓದೋಣ. ದ ಇಂಟ್ರೊಡಕ್ಷನ್ ಆಫ್ ವೆಸ್ಟರ್ನ್ ಎಜುಕೇಷನ್ ಬೈ ಬ್ರಿಟಿಷ್, ಎಸ್ಪೆಷಲಿ through institutions like universities of Calcutta, Bombay, Madrasas, exposed Indians to get the idea of liberty, equality, fraternity, European revolutions. So ವೆಸ್ಟರ್ನ್ ಥಾಟ್ಸ್ ಆ್ಯಂಡ್ ಎಜುಕೇಷನ್ ತರ್ತಾರೆ. ಎಜುಕೇಷನ್ ತಂದರು ಅವ್ರೇನು ಮಾಡ್ತಾರೆ, ಯೂನಿವರ್ಸಿಟೀಸು, ನಮ್ಮ ಇಂಡಿಯಾದಲ್ಲಿ ಯೂನಿವರ್ಸಿಟೀಸ್ ಇದೆ 3, ಯಾವುದೋ ಕಲ್ಕತ್ತಾ, ಬಾಂಬೆ, ಮದ್ರಾಸು. ಸೊ ಈ 3 ಯೂನಿವರ್ಸಿಟೀಸಲ್ಲಿ ಅವರು ಯುರೋಪಿಯನ್ ರೆವಲ್ಯೂಷನ್ನ ಪಾಠ ಮಾಡಬೇಕಾದ್ರೆ ಯೂನಿಟಿ, ಫ್ರಟರ್ನಿಟಿ, ಈಕ್ವಾಲಿಟಿ ಬಗ್ಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದರಿಂದ
ತಿಳ್ಕೊಂಡಂತಹ ಜನಗಳು ಅವೇರ್ನೆಸ್ನ ಹೇಳ್ತಾರೆ, ನೋಡಪ್ಪ ನಾವೆಲ್ಲ ಒಂದೇ ಅಂತ ಹೋರಾಡಿದ್ರೆ ನಾವು ಖಂಡಿತವಾಗಿ ನಾವು ಬ್ರಿಟಿಷ್ ವಿರುದ್ಧ ಗೆಲ್ತೀವಿ. ಸೊ ಇದು ವೆಸ್ಟರ್ನ್ ಥಾಟ್ನ ಎಜುಕೇಷನ್. ಕಾಣಿಸ್ತಿಲ್ವ ಅಂತ ಗೊತ್ತಾಗಲಿಲ್ಲ ಗುರುಗಳು. ಸೊ ಇಷ್ಟಿದೆ. ಸೊ ನೆಕ್ಸ್ಟು ರೋಲ್ ಆಫ್ ಪ್ರೆಸ್ ಇನ್ ಲಿಟ್ರೇಚರು. ಸೊ ಈಗ ಮಾಡ್ತಾರ ನೋಡಿದ್ರಲ್ಲ ಪ್ರೆಸ್ಸಲ್ಲಿ ಏನಾಗ್ತಾ ಇದೆ ಅಂತ. ಅದು ವರ್ಷನ ನಾವು 1ಕ್ಕೆ ಹೋದ 2ಕ್ಕೆ ಹೋದ ತೋರಿಸ್ತಾ ಸಾಯ್ತವ್ರೆ ಈಗ. ಸೊ ನಾವು ಅದರ ಬಗ್ಗೆ ಮಾತಾಡೋದು ಬೇಡ. ರೋಲ್ ಆಫ್ ಪ್ರೆಸ್ ಆ್ಯಂಡ್ ಲಿಟ್ರೇಚರ್. ಆಗ ಪ್ರೆಸ್ ಹೇಗಿತ್ತು? ಸೊ ಪ್ರೆಸ್ ಆ್ಯಂಡ್ ಲಿಟ್ರೇಚರ್ ಇದರಿಂದ ಜನಗಳಿಗೆ ಈಗ ಡೆಲ್ಲಿಲಿ ಏನು ನಡೀತಾ ಇದೆ ಅನ್ನೋದು ನಮ್ಮ ಕರ್ನಾಟಕ ಗೊತ್ತಾಗ್ತಾ ಇರಲಿಲ್ಲ. ಸೊ ಈಗ ಇವರು ಒಂದು ಪ್ರೆಸ್ ನ್ಯೂಸ್ ಪೇಪರ್ಗಳಿಂದ ಅಥವಾ ಮ್ಯಾಗ್ಝಿನ್ಸ್ಗಳಿಂದ ಏನಾಗ್ತಾಯಿತ್ತು ಅಂತಂದರೆ ಜನರು ಏನು ಮಾಡ್ತಾಯಿದ್ರು, ಅವೇರ್ನೆಸ್ ಮಾಡೋದಕ್ಕೋಸ್ಕರ ಒಂದಷ್ಟು ನ್ಯೂಸ್ ಪೇಪರ್ಗಳನ್ನ ಅವರು ಕರ್ನಾಟಕವರೆಗೂ ಬರೆದು ಕಳಿಸ್ತಾ ಇದ್ರಂತೆ. ಸೊ ಇದರಿಂದ ಜನಗಳಿಗೆ ವಿಷಯ ಗೊತ್ತಾಗ್ತಾಯಿತ್ತು, ಡೆಲ್ಲಿಲಿ ಈ ಥರ ಆಗ್ತಾಯಿದೆ. ಸೊ ಅಲ್ಲೂ ಕೂಡ ಒಂದು ದೇಶಭಕ್ತಿ ಅನ್ನೋದು ಒಂದು ಹುಟ್ಟಾಕಿದೆ, ನಾವು ಕೂಡ ಅದೇ ರೀತಿ ಒಗ್ಗಟ್ಟಿನಿಂದ ಹೋರಾಡಬೇಕು ಅಂತ ನಮ್ಮ ಇಲ್ಲೂ ಕೂಡ ಸೌತಲ್ಲೂ ಕೂಡ ಶುರು ಆಗುತ್ತೆ. ಸೊ ಇದರಿಂದ ರೋಲ್ ಆಫ್ ಪ್ರೆಸ್ ಆ್ಯಂಡ್ ಲಿಟ್ರೇಚರ್ ಇಷ್ಟಿದೆ. ಓದೋಣ ಅನ್ಸುತ್ತೆ. ದ ಗ್ರೋತ್ ಆಫ್ ಪ್ರೆಸ್ ಪ್ಲೇಡ್ ಎ ಕ್ರೂಷಿಯಲ್ ರೋಲ್ ಇನ್ ಸ್ಪ್ರೆಡಿಂಗ್ ನ್ಯಾಷನಲಿಸ್ಟ್ ಐಡಿಯಾಸ್. ನ್ಯೂಸ್ ಪೇಪರ್ ಇನ್ ವರ್ನಾಕ್ಯುಲರ್ ಪ್ರೆಸ್. ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಅಂತಂದರೆ ಏನು? ಮದರ್ ಟಂಗಲ್ಲಿ. ಕರ್ನಾಟಕ ಅಂದರೆ ಕನ್ನಡ, ತೆಲುಗು ಅಂದರೆ ತೆಲುಗು ಇದರಲ್ಲಿ ಬರ್ತಾಯಿತ್ತು, ಆಂಧ್ರ ಪ್ರದೇಶದಲ್ಲಿ, ತಮಿಳ್ನಾಡಲ್ಲಿ ತಮಿಳು, ಕೇರಳದಲ್ಲಿ ಮಲಯಾಳಮು, ಈ ಥರ ವರ್ನಾಕ್ಯುಲರ್ ಅಂದರೆ ಸ್ಥಳೀಯ ಭಾಷೆಗಳು ಅಂತ ಕರಿತೀವಿ. ವರ್ನಾಕ್ಯುಲರ್ ಲ್ಯಾಂಗ್ವೇಜಸ್ ಅಂತ ಸ್ಥಳೀಯ ಭಾಷೆಗಳು. ಆ್ಯಂಡ್ ಇಂಗ್ಲೀಷ್ ಸಚ್ ಆಸ್ ದ ಹಿಂದೂ, ಅಮೃತ ಬಜಾರ್ ಪತ್ರಿಕಾ ಆ್ಯಂಡ್ ಕೇಸರಿ. ದ ಪ್ರೆಸ್ ಕ್ರಿಟಿಸೈಸಸ್ ದ ಅಫಿಷಿಯಲ್ ಪಾಲಿಸೀಸ್ ಆನ್ ಒನ್ ಹ್ಯಾಂಡ್ ಆ್ಯಂಡ್ ಅರ್ಜ್ಡ್ ಪೀಪಲ್ ಟು ಯುನೈಟ್ ಆನ್ ಅದರ್. ಒಂದು ಸೈಡಲ್ಲಿ ಅದು ಈಗ ಒಂದು ನ್ಯೂಸ್ ಪೇಪರ್ ಬಂತು ಅಂತಂದರೆ ಅದರಲ್ಲಿ ಒಂದು ಕ್ರಿಟಿಸಿಸಮ್ ಕೂಡ ಇರ್ತದೆ, ಇನ್ನೊಂದು ಯೂನಿಟಿ. ಕ್ರಿಟಿಸಿಸಮ್ ಅಂತಂದರೆ ಏನು? ನೋಡಪ್ಪ ಈ ಥರ ಪಾಲಿಸೀಸಿಂದ ಎಷ್ಟು ಜನಕ್ಕೆ ತೊಂದರೆ ಆಗ್ತಾಯಿದೆ ಅಂತಲೂ ಕೂಡ ಬರೀತಾಯಿದ್ರು. ಜೊತೆಗೆ ಇದರಿಂದ ನೋಡಿ ಈ ಥರ ಮಾಡ್ತಾಯಿದ್ದಾರೆ, ಲೆಟ್ ಅಸ್ ಯುನೈಟ್ ಆ್ಯಂಡ್ ಫೈಟ್ ಟುಗೆದರ್. ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡಬೇಕು ಅಂತ ಇನ್ನೊಂದರಲ್ಲಿ ಬರಿತಾ ಇದ್ರಂತೆ. ಸೊ ಇದು ರೋಲ್ ಆಫ್ ಪ್ರೆಸ್ ಆ್ಯಂಡ್ ಲಿಟ್ರೇಚರು. ಸೊ ನೆಕ್ಸ್ಟು ರೀಡಿಸ್ಕವರಿ ಆಫ್ ಇಂಡಿಯಾಸ್ ಪಾಸ್ಟು. ಹೇಳಿದ್ನಲ್ಲ, ರಾಜಾರಾಮ್ ಮೋಹನ್ ರಾಯ್ ಆಗಿರ್ಬೋದು, ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ ಆಗಿರ್ಬೋದು, ಇವರೆಲ್ಲ ನಮ್ಮ ಇಂಡಿಯನ್ ಏನ್ಷಿಯಂಟ್ ಕಲ್ಚರ್ ಬಗ್ಗೆ ಅವರು ಸ್ವಲ್ಪ ಹೈಲೈಟ್ ಮಾಡ್ತಾರೆ. ನೋಡಪ್ಪ ಅವ್ರೇನು ಹೇಳ್ತಾಯಿದ್ರು, ಬ್ರಿಟಿಷರ್ ಸುಪ್ರೀಮು ಅಂತ ಏನು ಹೇಳ್ತಾಯಿದ್ರು ಎಲ್ಲ ಸುಳ್ಳು. ನಮ್ಮ ಇಂಡಿಯನ್ ಕಲ್ಚರ್ ಏನಿದೆ ಅವ್ರಿಗಿಂತ 100 ಪಟ್ಟು ನಮ್ಮದು ಗ್ರೇಟ್ ಇದೆ. ಅರ್ಥ ಆಯ್ತಲ್ವ? ಸೊ ಇದೊಂದು ರೀಡಿಸ್ಕವರಿ ಆಫ್ ಇಂಡಿಯಾಸ್ ಪಾಸ್ಟು. ಸೊ ನೆಕ್ಸ್ಟ್ ರೈಸ್ ಆಫ್ ಮಿಡಲ್ ಕ್ಲಾಸ್ ಇನ್ ಇಂಟೆಲಿಜೆನ್ಸಿಯಾ. ಸೊ ಮಿಡಲ್ ಕ್ಲಾಸ್ ಅವರು ಎಲ್ಲೂ ಈಚೆ ಬರ್ತಾಯಿಲ್ಲ. ನಾವಾಯಿತು ನಮ್ಮದಾಯಿತು, ತಿನ್ನಾಗಿಲ್ಲ ಏನಿಲ್ಲ, ಬಡವ್ರಿಗೆ ಬಡವರು ಅಲ್ಲ, ಶ್ರೀಮಂತರು ಅಲ್ಲ, ಅಲ್ಲಿ ಇಲ್ಲಿ ಲೋನ್ ಕಟ್ಕೊಂಡು ಬಡ್ಡಿ ಗಿಡ್ಡಿ ಕಟ್ಕೊಂಡು ಹೆಂಗೋ ಬದುಕ್ತಾ ಇದೀವಿ ಬಿಡಿ ಸರ್ ಅಂತ ಇದ್ರು. ಸೊ ಅವರು ಕೂಡ ಜಾಯ್ನ್ ಆಗ್ತಾರೆ ಇದರಿಂದ. ಸೊ ಅಲ್ಲಿಗೆ ಮಾಸ್ ಎಷ್ಟಾಯಿತು? ಬರೀ ಪೀಸೆಂಟ್ಸು, ಸಿಪಾಯಿಸು, ಕಿಂಗ್ಸ್ ಮಾತ್ರ ಫೈಟ್ ಮಾಡಿದ್ರು 1857 ರಿವೋಲ್ಟಲ್ಲಿ. ಇಲ್ಲಿ ನೋಡಿದ್ರೆ ಮಿಡಲ್ ಕ್ಲಾಸು ಕೂಡ ಜಾಯ್ನ್ ಆಯಿತು. ಸೊ ಇದೊಂದು ಪ್ಯಾರಾಗ್ರಾಫ್ ನೋಡ್ಕೊಳ್ಳಿ ಏನಂತ. ದ ಎಮರ್ಜಿಂಗ್ ಇಂಡಿಯನ್ ಮಿಡಲ್ ಕ್ಲಾಸ್ ಕಂಪ್ರೈಸಿಂಗ್ ಆಫ್ ಪ್ರೊಫೆಷನಲ್ಸ್, ಲಾಯರ್ಸ್, ಟೀಚರ್ಸ್, ಜರ್ನಲಿಸ್ಟ್ become a backbone of national movement. They were educated, aware of colonial exploitation and eager for political reforms. This group not only voiced nationalist hopes but also organized movement like forming an Indian National Congress in 1885. ಅವ್ರು ಏನು ಮಾಡ್ತಾರೆ, ಇವ್ರು ಏನಿದ್ದಾರೆ ಮಿಡಲ್ ಕ್ಲಾಸ್ ಇಂಟೆಲಿಜೆನ್ಸ್ ಏನಿದೆ ಇದರಲ್ಲಿ ಟೀಚರ್ಸು, ಲಾಯರ್ಸು ಎಲ್ಲ ಇರ್ತಾರೆ. ಬಟ್ ಇವರೆಲ್ಲ ಸೇರ್ಕೊಂಡು ಏನು ಮಾಡ್ತಾರೆ, ಇವರೆಲ್ಲ ನೋಡ್ತಾ ಇರ್ತಾರಲ್ವ, ಇವರು ತುಂಬ ಲೂಟಿ ಮಾಡ್ತಾಯಿದ್ದಾರೆ, ಏನಾದ್ರು ಮಾಡಬೇಕು ಅಂತ ಇವರೆಲ್ಲ ಬುದ್ಧಿವಂತರು. ಸೊ ಇವರೆಲ್ಲ ಸೇರ್ಕೊಂಡು ಏನು ಮಾಡ್ತಾರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನೋದನ್ನ ಒಂದು ಸ್ಥಾಪನೆ ಮಾಡ್ತಾರೆ. ಯಾವಾಗ 1885 ಅದು ಮುಂದೆ ಬರುತ್ತೆ ನೋಡೋಣ. ಅದಕ್ಕೇನೆ ಸಪ್ರೇಟ್ ಚಾಪ್ಟರ್ ಇದೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ. ಹೇಳಕ್ಕೆ ಮಾತ್ರ ಇದು ಫಾರ್ಮ್ಡ್ ಬೈ ಮಿಡಲ್ ಕ್ಲಾಸ್ ಅಂತ ಹೇಳ್ಬೋದು, ಲೈಕ್ ಟೀಚರ್ಸು, ಪ್ರೊಫೆಷನಲ್ಸ್ ಅಂತ. ಬಟ್ ಅದನ್ನು ಮಾಡೋದೇ ಬ್ರಿಟಿಷ್ ಅವರು. ಏನಕ್ಕೆ ಅಂತ ಹೇಳ್ತೀನಿ ಮುಂದೆ, ಅದೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ಈಗಲೆಲ್ಲ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ. ಸೊ ಈ ಕ್ಲಾಸಲ್ಲಿ ಏನಿದೆ ಅಷ್ಟು ನೋಡೋಣ ಸಾಕು. ಸೊ ಇಂಪ್ಯಾಕ್ಟ್ ಆಫ್ ಕಂಟೆಂಪ್ರರಿ ಮೂಮೆಂಟ್ಸ್ ವರ್ಲ್ಡ್ ವೈಡ್. ಸೊ ಏನೇನು ಈಗ ಇಂಪ್ಯಾಕ್ಟ್ಸ್ ಆಗಿತ್ತು ಕಂಟೆಂಪ್ರರಿ. ಸೊ ಕಂಟೆಂಪ್ರರಿ ಮೂಮೆಂಟ್ಸ್ ಏನಾಗಿತ್ತು ಅಂದರೆ, ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ನಡೀತಾ ಇತ್ತು ನೋಡಿ. ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್, ಫ್ರೆಂಚ್ ರೆವಲ್ಯೂಷನ್ ಆಗಿತ್ತು, ಯೂನಿಫಿಕೇಷನ್ ಮೂಮೆಂಟ್ಸ್ ಇನ್ ಇಟಲಿ ಆ್ಯಂಡ್ ಜರ್ಮನಿ.
ಅಲ್ಲೂ ಕೂಡ ಒಗ್ಗಟ್ಟನ್ನು ಇದು ಮಾಡ್ತಾಯಿದ್ರು, ಬ್ರಿಟಿಷ್ ವಿರುದ್ಧ ಮಾಡ್ತಾಯಿದ್ರು. ಸೊ ಇದೆಲ್ಲ ಏನಾಗ್ತದೆ, ಇಂಡಿಯನ್ ಲೀಡರ್ಸ್ಗೆ ನಮಗೂ ಕೂಡ ಅದೇ ರೀತಿ ಇಂಡಿಪೆಂಡೆನ್ಸ್ ಬೇಕು, ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅದೇ ಮೇನ್ ರೀಸನ್ ಅಂತ ಹೇಳ್ಬೋದು. ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಆಯ್ತಾ ಇರಬೇಕಾದ್ರೆ ನಮ್ಮ ದೇಶದಲ್ಲಿ ಯಾಕಾಗಲ್ಲ ಇಂಡಿಪೆಂಡೆನ್ಸು? ಸೊ ನಾವು ಕೂಡ ಹೋರಾಡೋಣ. ಸೊ ಅದು ಕೂಡ ಒಂದು ರೀಸನ್. ನೆಕ್ಸ್ಟ್ ಬಂದು ರಿಯಾಕ್ಷನರಿ ಪಾಲಿಸೀಸ್ ಆ್ಯಂಡ್ ರೇಷಲ್ ಅರಗೆನ್ಸ್ ಆಫ್ ಬ್ರಿಟಿಷ್. ಸೊ ಬ್ರಿಟಿಷರು ಒಂದಷ್ಟು ಪಾಲಿಸೀಸ್ಗಳನ್ನ ತಂದರು. ಅದು ಯಾವುದು ಅಂತಂದರೆ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಆಗಿರ್ಬೋದು, ಆರ್ಮ್ಸ್ ಆ್ಯಕ್ಟ್ ಆಗಿರ್ಬೋದು. ಇಲ್ಲಿದೆ ನೋಡಿ, ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟು, ನೆಕ್ಸ್ಟು ಎಲ್ಲಿದೆ ಆರ್ಮ್ಸ್ ಆ್ಯಕ್ಟು, ಎಲ್ಲಿದೆ ಆರ್ಮ್ಸ್ ಆ್ಯಕ್ಟು, ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಆಗಿರ್ಬೋದು. ಸೊ ಇದರಿಂದ ಡಿಸ್ಕ್ರಿಮಿನೇಷನ್ ಮಾಡ್ತು. ಏನಿದು ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟು 1878 ಅಂತಂದರೆ, ಸೊ 1878 ಏನಾಗುತ್ತೆ ಅಂತಂದರೆ, ಈ ಪ್ರೆಸ್ ಅವರೆಲ್ಲ ದಿಕ್ಕಾಪಲ್ಲ ಕ್ರಿಟಿಸೈಸ್ ಮಾಡ್ತಾಯಿರ್ತಾರಲ್ಲ, ಬ್ರಿಟಿಷ್ ಪಾಲಿಸೀಸ್ ಹಿಂಗೆ, ಬ್ರಿಟಿಷ್ ಅವ್ರು ಹಾಗೆ ಹೀಗೆ ಅಂತೆಲ್ಲ ಮಾಡ್ತಾಯಿರ್ತಾರೆ. ಸೊ ಈ ಥರ ಇರಬೇಕಾದ್ರೆ ಬ್ರಿಟಿಷ್ ಅವ್ರು ನೋಡ್ತಾರೆ ಇವ್ರು ಯಾಕೆ ಇವರು ಸರ್ಬತ್ತಲ್ಲ ಅವರು ನಮ್ಮನ್ನ ಎತ್ಕಟ್ಟೋ ರೀತಿ ಇದ್ದಾರೆ ಅಂತ ಅಂದ್ಬಿಟ್ಟು ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಅಂತ ತರ್ತಾರೆ. ಸೊ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಅಂತಂದರೆ ಬ್ರಿಟಿಷರನ್ನ ಯಾವ್ಯಾವ ನ್ಯೂಸ್ ಪೇಪರ್ಲಿ ಕ್ರಿಟಿಸೈಸ್ ಮಾಡ್ತಾರೋ ವರ್ನಾಕ್ಯುಲರ್ ಲ್ಯಾಂಗ್ವೇಜಸಲ್ಲಿ, ಇಂಗ್ಲೀಷಲ್ಲಿ ಬರೆದ್ರೆ ಇಂಗ್ಲೀಷ್ ಅವ್ರಿಗೆ ಅರ್ಥ ಆಗದೇ ಇತ್ತು, ಏನು ಇತ್ತು ಅಂತ ಸಡನ್ನಾಗಿ ಹಿಡಿತಾಯಿದ್ರು. ಬಟ್ ಇವ್ರು ಏನು ಮಾಡ್ತಾಯಿದ್ರು, ಮರಾಠಿ, ಕನ್ನಡ ಮತ್ತು ತಮಿಳು, ತೆಲುಗು, ಸೊ ಈ ಥರ ಎಲ್ಲ ಬರಿತಾ ಇರ್ಬೇಕಾದ್ರೆ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಅಂತಂದರು, ನಿಮ್ಮ ಸ್ಥಳೀಯ ಭಾಷೆಗಳಲ್ಲಿ ನೀವು ನ್ಯೂಸ್ ಪೇಪರಲ್ಲಿ ಬರೆದು ಬ್ರಿಟಿಷರ ಬಗ್ಗೆ ಕೆಟ್ಟದಾಗಿ ಬರೀತು ಅಂತ ಇದ್ದರೆ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ, ನಿಮ್ಮನ್ನ ಜೈಲಿಗೆ ಹಾಕ್ತೀವಿ ಅಂತ ಒಂದಿರ್ತಾರೆ. ನೆಕ್ಸ್ಟು ಆರ್ಮ್ಸ್ ಆ್ಯಕ್ಟ್ ಅಂತ ಒಂದಿರ್ತಾರೆ, ARMS ಆರ್ಮ್ಸ್ ಆ್ಯಕ್ಟು. ಏನಿದು ಆರ್ಮ್ಸ್ ಆ್ಯಕ್ಟ್ ಅಂತಂದರೆ, ನಮ್ಮ ಇಂಡಿಯನ್ ಪೀಪಲ್ಗಳು ಕೂಡ ಗನ್ಗಳನ್ನ ಇಟ್ಕೊಂಡಿರ್ತಾರೆ ಆಗಿನ ಕಾಲದಲ್ಲಿ. ಸೊ ಕೆಲವೊಂದು ರೈಫಲ್ಸ್ಗಳಾಗಿರ್ಬೋದು ಎಲ್ಲ ಇಟ್ಟಿರ್ತಾರೆ. ಸೊ ಅದನ್ನೆಲ್ಲ ಇಟ್ಕೊಳ್ಳೋ ಹಾಗಿಲ್ಲ. ಎಕ್ಸಾಂಪಲ್ ಕೊಡೋದಾದರೆ ಇದು ಹಲಗಲಿ ಬೇಡರು ಹತ್ರ ಗನ್ಗಳಿರ್ತದೆ. ಅವ್ರನ್ನ ಇದೇ ಆರ್ಮ್ಸ್ ಆ್ಯಕ್ಟಿಂದನೇ ನೋಡಿ ಲಿಂಕ್ ಮಾಡ್ತಿದ್ದೀನಿ ಕರ್ನಾಟಕ ಹಿಸ್ಟ್ರಿಗೆ. ಆರ್ಮ್ಸ್ ಆ್ಯಕ್ಟ್ ಕೂಡ ಬಂದಿರುತ್ತೆ ಇದೇ ಟೈಮಲ್ಲಿ. ಹಲಗಲಿ ಬೇಡರ್ಗೆ ಹೇಳ್ತಾರೆ, ನೋಡ್ರಪ್ಪ ಈ ಥರ ಆರ್ಮ್ಸ್ ಆ್ಯಕ್ಟ್ ಅಂತ ಬಂದಿದೆ, ನಿಮ್ಮ ಒಂದು ಬಂದೂಕುಗಳನ್ನ ಕೊಟ್ಬಿಡಿ, ಸರೆಂಡರ್ ಮಾಡಿ. ಲೈಸೆನ್ಸ್ ತೊಗೋಬೇಕಾಗ್ತದೆ. ಲೈಸೆನ್ಸ್ ತೊಗೊಳೋಕ್ಕಿಂತ ಮುಂಚೆ ಅದು ಕೂಡ ಲೈಸೆನ್ಸ್ ಕೊಡ್ತಾರಲ್ಲ ಇಂಡಿಯನ್ಸ್ಗೆ. ಯುರೋಪಿಯನ್ಸು ಫ್ರೀಯಾಗಿ ಯೂಸ್ ಮಾಡ್ಬೋದಂತೆ. ಯುರೋಪಿಯನ್ಸು ಫ್ರೀಯಾಗಿ ಒಳ್ಳೆ ಗನ್ನ ಒಳ್ಳೆ ಆಟ ಸಾಮಾನು ಇಟ್ಕೋಬೋದಿದಂತೆ. ಬಟ್ ನಮ್ಮ ಇಂಡಿಯನ್ಸ್ಗೆ ಯೂಸ್ ಮಾಡೋಕ್ಕೆ ಬರೋದಿಲ್ಲ, ಸಿಕ್ಕೋದನ್ನು ಸಾಯಿಸ್ಬಿಡ್ತಾರೆ ಅನ್ನೋದಕ್ಕೋಸ್ಕರ ಆರ್ಮ್ಸ್ ಆ್ಯಕ್ಟ್ ಅಂತ ತರ್ತಾರೆ. ಸೊ ಹಲಗಲಿ ಬೇಡರು ಇದನ್ನು ಅಪೋಸ್ ಮಾಡಿ ಅವ್ರೇನು ಮಾಡ್ತಾರೆ, ಅಷ್ಟು ಜನನ ಸುಟ್ಟಾಕ್ಬಿಡ್ತಾರೆ, ಜೀವಂತ ಶವವಾಗಿ ಸುಟ್ಟಾಕ್ತಾರೆ. ಅವರು ಕೂಡ ಸರೆಂಡರ್ ಆಗಲ್ಲ ಹಲಗಲಿ ಬೇಡರು. ಅವರು ಕೂಡ ಅದೇ ಚಿತೆಯಲ್ಲಿ ತಮ್ಮ ಜನರು ಏನು ಸಾಯ್ತಾ ಇದ್ದಾರೆ ಅವ್ರ ಜೊತೆನೂ ಕೂಡ ಅವ್ರು ಸುಟ್ಟೋಗ್ತಾರೆ. ಕೆಲವೊಂದು ಜನನ ಇವರು ನೇಣಿಗೆ ಹಾಕ್ತಾರೆ, ಹನುಮ, ಬಾಲ. ಸೊ ಇವ್ರನ್ನೆಲ್ಲ ನೇಣಿಗೆ ಹಾಕ್ತಾರೆ. ಇನ್ನೊಂದು ಕೆಲವು ಜನ ಬೆಂಕಿನೇ ಸೂಸೈಡ್ ಮಾಡ್ಕೊಳ್ತಾರೆ. ಸೊ ಇವೆಲ್ಲ ರಿಯಾಕ್ಷನರಿ ಪಾಲಿಸೀಸು. ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಆಗಿರ್ಬೋದು, ಆರ್ಮ್ಸ್ ಆ್ಯಕ್ಟ್ ಆಗಿರ್ಬೋದು. ಸೊ ನೆಕ್ಸ್ಟು ಗ್ರ್ಯಾಂಡ್ ದರ್ಬಾರ್ ಮಾಡ್ತಾರಂತೆ, ಡೆಲ್ಲಿ ದರ್ಬಾರ್ ಅಂತ. ಸೊ ತಿನ್ನೋಕ್ಕಾಗದೆ ಇಟ್ಟಾಡ್ಕೊಂಡು ತುಳ್ಕೊಂಡು ತಿಂತಾ ಇರ್ತಾರಂತೆ, ಅದನ್ನು ದರ್ಬಾರ್ ಅಂತಾರಂತೆ ಆಗಿನ ಕಾಲದಲ್ಲಿ. ಸೊ ಇದೇ ಟೈಮಲ್ಲಿ 1877 ನಮ್ಮ ಇದರಲ್ಲಿ ಬೆಂಗಾಲಲ್ಲಿ ಒಳ್ಳೆ ಭಯಾನಕವಾಗಿರೋಂಥ ಬರಗಾಲ ಇರುತ್ತೆ. ಆ ಬರಗಾಲ ಎದುರು ಕೊಡೋರಿಗೆ ಶೋಕಿ. ಸೊ ಇದರಿಂದ ಏನಾಗ್ತದೆ, ಜನಗಳಿಗೆ ಇದೆಲ್ಲ ಮಾಡ್ತಾ ಇದ್ದಾರಲ್ಲ, ನಾವು ಎದ್ದೇಳಬೇಕು ಅಂತ ಅಂದ್ಬಿಟ್ಟು ನ್ಯಾಷನಲಿಸಮ್, ದೇಶಭಕ್ತಿ ಬರುತ್ತೆ ನೋಡಿ. ಸೊ ಇಷ್ಟು ರೀಸನ್ಸು ಯಾಕೆ ದೇಶಭಕ್ತಿ ಬಂತು ಅಂತ. ನೆಕ್ಸ್ಟು ಪೊಲಿಟಿಕಲ್ ಅಸೋಸಿಯೇಷನ್, ಹಂಗೆ ರೀ, ಪೊಲಿಟಿಕಲ್ ಅಸೋಸಿಯೇಷನ್ ಬಿಫೋರ್ INC. ಈಗ INC ಅಂತ ಏನಕ್ಕೆ ಫಾರ್ಮ್ ಮಾಡ್ತಾರೆ ಅಂತಂದರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂದರೆ ಏನು ಅಂತಂದರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು ಅದನ್ನು ಮಾಡಿದ್ದೇ ಒಂದು ಉದ್ದೇಶಕ್ಕೆ. ಏನು ಅಂತಂದರೆ, ಈಗ ಬ್ರಿಟಿಷರು ಒಂದಷ್ಟು ಪಾಲಿಸೀಸ್ ಅಂತ ತಗೊಬರ್ತಾರೆ. ಸೊ ಅದಕ್ಕೆ ಕೆಲವೊಂದಷ್ಟು ಇಂಡಿಯನ್ಸ್ಗೆ ಆಗೋದಿಲ್ಲ, ನಮ್ಮ ಪೀಪಲ್ಸ್ಗೆ ಆಗೋದಿಲ್ಲ. ನೋಡಪ್ಪ, ನಿಮ್ಮ ಪಾಲಿಸೀಸು ನಮ್ಮನ್ನ ಎಕ್ಸ್ಪ್ಲಾಯ್ಟೇಷನ್ ಮಾಡೋದಕ್ಕೆ ಅಂತಲೇ ಬಂದಿರೋಂಥ ಪಾಲಿಸೀಸು. ಸೊ ನೀವು ಅದನ್ನು ಸ್ವಲ್ಪ ಅಮೆಂಡ್ಮೆಂಟ್ ಮಾಡಬೇಕು, ತಿದ್ದುಪಡಿ ಮಾಡಿ ನಮಗೆ ಕೊಡಬೇಕು. ಸೊ ಆ ಥರ ಒಂದು ವಾಯ್ಸ್ನ ರೈಸ್ ಮಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಲ್ವಾ. ಸೊ ಈಗ ನೀವು ಹೋಗ್ಬಿಟ್ಟು ಬ್ರಿಟಿಷರ್ರಿ ನೀವು ಮಾಡಿರೋ ಪಾಲಿಸೀಸು ಈಗ ಕೇಳ್ತಾರಲ್ಲ ಗ್ರಾಮ ಪಂಚಾಯತಿಲಿ, ನೋಡಿರ್ಬೋದು ನೀವು. ಜನರು ಬಂದು, ಅರೇ PDO ಅವರೇ ಏನ್ರಿ ನೀವು ಈ ಥರ ಮಾಡಿರೋದು, ಹಂಗೆ ಹಿಂಗೆ ನಿಮ್ಗೆ ಇನ್ನೂ ಅದಾಗಿಲ್ಲ ಅಂತ ಜಗಳ ಆಡ್ತಾ ಇದ್ದಿದ್ರೆ ಆ ಕಾಲದಲ್ಲಿ ಬ್ರಿಟಿಷರು ಸಾಯಿಸ್ಬಿಡ್ತಾಯಿದ್ರು. ಏನಕ್ಕಪ್ಪ ಕೇಳ್ತಾ ಇದೆಯಾ ಈ ಥರ, ಆ ಥರ ಏನು ಸಮಾಧಾನವಾಗಿ PDO ಅವರು ಎಷ್ಟು ಸಮಾಧಾನ ಮಾತಾಡ್ತಾರೆ ನೋಡಿದಾರಲ್ವ. ಸರ್ ಹೌದಾ ಸರ್, ಆಯಿತು ಸರ್ ಮಾಡಿಕೊಡ್ತೀನಿ,
ಸ್ವಲ್ಪ ಇದಾಗಿದೆ ಅದಾಗಿದೆ ಅಂತ ಕಳಿಸ್ತಾರೆ. ಬಟ್ ಆಗ ಬ್ರಿಟಿಷರು ಕೇಳ್ತಾರಲ್ಲ. ಸೊ ಅದಕ್ಕೆ ಅವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಾಗಿರುತ್ತೆ. ಆ ಪ್ಲ್ಯಾಟ್ಫಾರ್ಮ್ ಯಾವುದು ಅಂತಂದರೆ INC, ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮಿಂದ ಜನರು ಬಂದು, ನೋಡ್ರಪ್ಪ ಈ ಬ್ರಿಟಿಷ್ ಅವರು ತಂದಿರೋ ಪಾಲಿಸೀಸಿಂದ ನಮಗೆ ತುಂಬ ಕಷ್ಟ ಆಗ್ತಾಯಿದೆ, ನೀವು ದಯವಿಟ್ಟು ನೀವು ತಿಳಿದವರು ಬುದ್ಧಿವಂತರು ನೀವೇನು ಮಾಡಬೇಕು, ಬ್ರಿಟಿಷರ ಹತ್ರ ಹೋಗ್ಬಿಟ್ಟು ನಮ್ಮ ಒಂದು ರಿಕ್ವೆಸ್ಟನ್ನು ನೀವು ಹೇಳಬೇಕು, ಇದನ್ನು ತಿದ್ದುಪಡಿ ಮಾಡಿಕೊಡ್ಬೇಕು, ಇದನ್ನು ಮಾಡಿಕೊಟ್ರೆ ಹೆಂಗೆ ನಾವು ಬದುಕತ್ತೀವಿ ಅನ್ನೋ ರೀತಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಇದಕ್ಕೋಸ್ಕರನೇ INC ಕ್ರಿಯೇಟ್ ಮಾಡೋದು, ಆಯಿತಾ. ಇದು ಒಂದು ರೀಸನ್ ಗೊತ್ತಾಯ್ತವ ಏನಕ್ಕೆ ಅಂತ. ಸೊ ಸರಿ, ನೆಕ್ಸ್ಟು ಈ INC ಬರೋಕ್ಕಿಂತ ಮುಂಚೆನೇ INC ಥರನೇ ಮುಂಚೆ ಒಂದು ಬೆಂಗಾಲಲ್ಲಿ ಮತ್ತು ಮದ್ರಾಸು, ಕಲ್ಕತ್ತಾ ಇಲ್ಲೆಲ್ಲ ಒಂದೊಂದು ಅಸೋಸಿಯೇಷನ್ ಥರ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಸೊ ಅಲ್ಲೂ ಕೂಡ ಒಬ್ಬೊಬ್ಬರು ಲೀಡರ್ಸ್ ಇರ್ತಾರೆ. ಆ ಲೀಡರ್ಸ್ ಏನು ಮಾಡ್ತಾರೆ, ಬ್ರಿಟಿಷ್ನ ಅಪ್ರೋಚ್ ಮಾಡ್ತಾರೆ. ಈಗ ಎಕ್ಸಾಂಪಲ್ ಗ್ರಾಮ ಪಂಚಾಯತಿ ಅಂತ ತಿಳ್ಕೊಳ್ಳಿ, ನೀವು ಯಾವುದೇ ಪೀಪಲ್ ಬಂದು ಡೈರೆಕ್ಟಾಗಿ PDO ಹೇಳಲ್ಲ. ಫಸ್ಟ್ ಏನು ಮಾಡ್ತಾರೆ ಅಂದರೆ, ಅವರು ಅಲ್ಲಲ್ಲಿ ಆ ಊರಲ್ಲಿದ್ದಂತಹ ಅಧ್ಯಕ್ಷರಾಗಿರ್ಬೋದು ಅಥವಾ ಮೆಂಬರ್ಸ್ ಆಗಿರ್ಬೋದು, ಅವ್ರ ಹತ್ರ ಹೇಳ್ತಾರೆ, ನೋಡಪ್ಪ ನಮ್ಮ ಮನೇಲಿ ಈ ಥರ ಲೈಟ್ ಬರ್ತಾಯಿಲ್ಲ, ಅಥವಾ ಮೋರಿ ಇದಾಗಿಬಿಟ್ಟಿದೆ, ರೋಡ್ ಇನ್ನೂ ಆಗಿಲ್ಲ, ಲೈಟ್ ಕಂಬ ಬಿದ್ದೋಗಿದೆ, ಈ ಥರ ಡೈರೆಕ್ಟಾಗಿ PDOಗೆ ಯಾರು ಲೆಟ್ರ್ ಕೊಡೋಲ್ಲ. ಫಸ್ಟ್ ಏನು ಮಾಡ್ತಾರೆ, ಮೆಂಬರ್ಸ್ ಕೇಳ್ತಾರೆ. ಸೊ ಮೆಂಬರ್ಸ್ ಅಥವಾ ಅಧ್ಯಕ್ಷರಿಗೆ ಹೇಳಿದಾಗ ಇವ್ರು ಏನು ಮಾಡ್ತಾರೆ, ಅವರು PDO ಅವ್ರ ಹತ್ರ ಒಂದು ಹೇಳ್ತಾರೆ, ನೋಡಿ ಸರ್ ಈ ಥರ ಆಗಿದೆ, ನಮ್ಮ ಊರಲ್ಲಿ ಇನ್ನೊಂದು ವಾರದೊಳಗಡೆ ನಮ್ಮ ಊರು ಕೆರೆ ಏನಿದೆ ಅದನ್ನು ನೀವು ರೆಡಿ ಮಾಡಿಸ್ಕೊಡ್ಬೇಕು, ಸೊ ಏನೇನು ಪ್ರಾಬ್ಲಮ್ಸ್ ಆಗಿದೆ ಅದನ್ನು ಸಾಲ್ವ್ ಮಾಡಿಕೊಡ್ಬೇಕು ಅಂತ. ಸೊ ಆಯಿತು ಅಂದ್ಬಿಟ್ಟು ಅವರು ಒಪ್ಕೊಳ್ತಾರೆ. ಸೊ ಇದೇ ರೀತಿ ನಾನು ಈಗ ಹೇಳಿದ್ನಲ್ಲ, ಇದೇ ರೀತಿ ಕೂಡ ಇಲ್ಲೂ ಆಗ್ತಾಯಿತ್ತು ಬೆಂಗಾಲಲ್ಲಿ. ಸೊ ಬೆಂಗಾಲ್ ವಾಸ್ ಎ ಹಬ್ ಆಫ್ ಅರ್ಲಿ ಪೊಲಿಟಿಕಲ್ ಆ್ಯಕ್ಟಿವಿಟಿ ಅಲ್ವಾ. 1857 ರಿವೋಲ್ಟ್ ಆಗಿರ್ಬೋದು, ಎಲ್ಲ ಅಲ್ಲಿಂದಲೇ ಶುರು ಆಗ್ತದೆ, ಆಯಿತಾ. ಕೆಲವೊಂದು ಅಸೋಸಿಯೇಷನ್ ಆಗಿರ್ಬೋದು, ಎಲ್ಲ ಏನೇನು ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಏನೇ ಅದು ನಡೆದ್ರೂ ಕೂಡ ಅದು ಬೆಂಗಾಲಿಂದಲೇ ಶುರು ಆಗುತ್ತೆ. ಯಾಕಂದರೆ ಬೆಂಗಾಲ್ ವಾಸ್ ಎ ರಿಚ್ ಸಾಯಿಲ್ ಅಂತ ಹೇಳ್ಬೋದು ಆ ಟೈಮಲ್ಲಿ. ಸೊ ಅದು ಬೆಳೆ ಈಗ ಬಿಡಿ, ಈಗ ಎಲ್ಲ ಫುಲ್ ಎಕ್ಸ್ಪ್ಲಾಯ್ಟೇಷನ್ ಎಲ್ಲ ಆಗಿ ಅದು ತುಂಬ ಹಾಳಾಗಿದೆ. ಬಟ್ ಸ್ಟಿಲ್ ಆ ಟೈಮಲ್ಲಿ ಇದು ಎಷ್ಟು ರಿಚ್ ಲ್ಯಾಂಡ್ ಆಗಿತ್ತು ಅಂತಂದರೆ, ಜನರು ಅಂತಂದರೆ ಬೇರೆ ಯುರೋಪಿಯನ್ ಕಂಟ್ರೀಸು ಬೇರೆ ಎಲ್ಲೋ ಅಂದರೆ ಇಂಡೋನೇಷ್ಯಾ ಈ ಸೈಡ್ ಹೋಗಿರ್ಬೋದು, ಬಟ್ ನಮ್ಮ ಈ ಸೈಡು ಬರಲಿಲ್ಲ ಅವರು. ಎಲ್ಲಿ ಗುಜರಾತು, ಈ ಕಡೆ ವೆಸ್ಟರ್ನ್ ಘಾಟ್ಸು ಈ ಕಡೆನೂ ಬರಲಿಲ್ಲ. ಬಟ್ ಬೆಂಗಾಲ್ ಹತ್ರ ಯಾಕೆ ಹೋದ್ರು ಅಂತಂದರೆ, ಅಲ್ಲಿ ಗಂಗಾ ನದಿ, ಬ್ರಹ್ಮಪುತ್ರ ನದಿ ಎಲ್ಲ ಹರಿತಾ ಇರುತ್ತಲ್ವ. ಸೊ ಅವೆಲ್ಲ ನದಿ ಹರಿದಾಗ ಅದನ್ನು ದೋಆಬ್ ರೀಜನ್ ಅಂತಾರೆ. ಸೊ ಆ ರೀಜನ್ ಎಷ್ಟು ಪ್ರೀಷಿಯಸ್ ಆಗಿತ್ತು ಅಂತಂದರೆ, ಅಲ್ಲಿ ಬಿತ್ತಿದ್ದೆಲ್ಲ ಚಿನ್ನ ಆಗ್ತಾಯಿತ್ತು, ಅಲ್ಲಿ ಏನು ಬೆಳೀತಾರೆ ಎಲ್ಲ ಚಿನ್ನನೇ. ಸೊ ಏನು ಹಾಕಿದ್ರು ಬೆಳೀತಾಯಿತ್ತಂತೆ ಗುರುವಲ್ಲಿ, ಆಯಿತಾ. ಒಳ್ಳೆ ಮಳೆ ಆಗ್ತಾಯಿತ್ತು, ಒಳ್ಳೆ ನದಿ ನೀರಿತ್ತು ಪಕ್ಕದಲ್ಲಿ. ಸೊ ದೋಆಬ್ ರೀಜನ್ ಅಂದರೆ ಗೊತ್ತಿರಬೇಕು ನಿಮಗೆ. ಈಗ ಎಕ್ಸಾಂಪಲ್ ರಾಯಚೂರು ದೋಆಬ್ ರೀಜನ್ ಅಂತ, ನಮ್ಮ ಕರ್ನಾಟಕ ಹಿಸ್ಟ್ರಿಗೆ ಬಂದವರೆ ಜಿಯೋಗ್ರಫಿ ಬಂತು ಅಂತಂದರೆ ದೋಆಬ್ ರೀಜನ್ ಅಂತ ಹೇಳ್ತೀವಿ. ಸೊ ನಾನು ಯಾಕೆ ಅಲ್ಲಿ ಹೋಗ್ತಾಯಿದ್ದೀನಿ, ಸೊ ಅವೆಲ್ಲ ಬೇಡ. ಸೊ ಬೆಂಗಾಲ್ ಹತ್ರ ಒಂದು ಒಳ್ಳೆಯ ರೀಜನ್ ಆಗಿತ್ತು. ಸೊ ಜೊತೆಗೆ ಅಲ್ಲಿ ಒಂದಷ್ಟು ಪೊಲಿಟಿಕಲ್ ಮೂಮೆಂಟ್ಸ್ ಏನೇ ಬಂತು ಅಂತಂದರೂ ಕೂಡ ಅಲ್ಲಿಂದನೇ ಉದ್ಭವ ಆಗ್ತಾಯಿತ್ತಂತೆ. ಯಾಕಂದರೆ ಕಿಚ್ಚು ಅನ್ನೋದು ಶುರುವಾಗಿದ್ದು ಅಲ್ಲಿಂದನೇ, ಯಾಕಂದರೆ ಎಕ್ಸ್ಪ್ಲಾಯ್ಟೇಷನ್ ಅಂತೆಲ್ಲ ಮಾಡ್ತಿದ್ದು ಅಲ್ಲಿಂದನೇ. ಸೊ ಕಿಚ್ಚು ಅನ್ನೋದು ಕೂಡ ಅಲ್ಲಿಂದನೇ ಶುರು ಆಗ್ತದೆ. ಸೊ ಎಕ್ಸಾಂಪಲ್ ಕೊಡೋದಾದರೆ ಒಂದು ಭಾಂಗಭಾಷಾ ಏನದು ಪ್ರಾಕ್ಷಿಕ ಸಭಾ ಅಂತ ಒಂದು ಮಾಡ್ತಾರೆ. ಭಂಗಭಾಷಾ ಪ್ರಾಕ್ಷಿಕ ಸಭಾ ಅಂತ ಮಾಡ್ತಾರೆ. ಸೊ ಯಾರು ಇದನ್ನು ಮಾಡಿದ್ರು, ಅಸೋಸಿಯೇಟ್ಸ್ ಆಫ್ ರಾಜಾರಾಮ್ ಮೋಹನ್ ರಾಯ್ ಅವರ ಶಿಷ್ಯಂದರು ಒಂದಷ್ಟು ಜನ ಮಾಡ್ತಾರೆ. ಅರ್ಲಿಯೆಸ್ಟ್ ಪೊಲಿಟಿಕಲ್ ಅಸೋಸಿಯೇಷನ್ ಇದೆ ಭಂಗಭಾಷಾ ಪ್ರಾಕ್ಷಿಕ ಸಭಾ ಅಂತ. ನೆಕ್ಸ್ಟು ಮೇನ್ ಏಮ್ ಏನು ಅಂದರೆ ಪ್ರಮೋಟ್ ಎಜುಕೇಷನ್ ಥ್ರೂ ಮದರ್ ಟಂಗ್, ವರ್ನಾಕ್ಯುಲರ್ ಲ್ಯಾಂಗ್ವೇಜಿಂದ ಅವರವರ ಒಂದು ಮದರ್ ಟಂಗಲ್ಲಿ ನಾವು ಎಜುಕೇಷನ್ ಕೊಡಬೇಕು ಅಂತ ಭಂಗಭಾಷಾ ಪ್ರಾಕ್ಷಿಕ ಸಭಾ ಅಂತ ಒಂದು ಮಾಡ್ತಾರೆ. ಸೊ ಅದೊಂದು. ನೆಕ್ಸ್ಟ್ ಬರೋದು ಜಮೀನ್ದಾರಿ ಅಸೋಸಿಯೇಷನ್ ಆಗಿರ್ಬೋದು. ಸೊ ಜಮೀನ್ದಾರಿ ಅಸೋಸಿಯೇಷನ್ ಅಂತಂದರೆ ಏನು ನೋಡೋಣ ಬನ್ನಿ. ಜಮೀನ್ದಾರಿ ಅಸೋಸಿಯೇಷನ್ ದ ಫಸ್ಟ್ ಪೊಲಿಟಿಕಲ್ ಅಸೋಸಿಯೇಷನ್ ವಿತ್ ಫೋಕಸ್ ಆಫ್ ಸೇಫ್ ಗಾರ್ಡಿಂಗ್ ಇಂಟ್ರೆಸ್ಟ್ ಆಫ್ ಜಮೀನ್ದಾರಿ. ಇಲ್ಲಿ ಏನೈತೆ ಗುರು, ಜಮೀನ್ದಾರ್ನ ಏನಕ್ಕೆ ಸೇಫ್ ಮಾಡಬೇಕು. ಸೊ ಜಮೀನ್ದಾರಿ ಅವರೇ ಒಂದು ಜಮೀನ್ದಾರಿ ಅಸೋಸಿಯೇಷನ್ ಅಂತ ಮಾಡ್ಕೊಳ್ತಾರೆ. ನಮ್ಮ ಒಂದು ಜಮೀನ್ದಾರ್ ಸಿಸ್ಟಮ್ ಏನಿದೆ, ಜಮೀನ್ದಾರ್ಸ್ ಏನಿದ್ದಾರೆ ಅವರ ಒಂದು ಸೇಫ್ ಗಾರ್ಡ್ ಮಾಡೋದಕ್ಕೋಸ್ಕರ ಇದೊಂದು ಮಾಡಿದ್ದೀವಿ ಅಂತ ಹೇಳಿ ಅವರೊಂದು ಏನೋ ಒಂದು ಜಮೀನ್ದಾರಿ ಅಸೋಸಿಯೇಷನ್ ಕ್ರಿಯೇಟ್ ಮಾಡ್ಕೊಳ್ತಾರೆ. ಬಟ್ ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಬಟ್ ಇಯರ್ಗಳನ್ನ ಜ್ಞಾಪಕ ಇಟ್ಕೊಳ್ಳಿ. 1838 ದ ಮೇನ್ ಆಬ್ಜೆಕ್ಟಿವ್ ವಾಸ್ ಟು ಡಿಫೆಂಡ್ ದ ರೈಟ್ಸ್ ಆಫ್ ಲ್ಯಾಂಡ್ ಹೋಲ್ಡರ್ಸ್ ಫ್ರಮ್ ದ ಪಾಲಿಸೀಸ್ ದಟ್ ಆರ್ ಅಫೆಕ್ಟೆಡ್ ದರ್ ಎಕನಾಮಿಕ್ ಇಂಟ್ರೆಸ್ಟ್. ಇವು ಬ್ರಿಟಿಷ್ ತರ್ತಾರಲ್ಲ ಎಕನಾಮಿಕ್ಸ್ ಇದು ಪಾಲಿಸೀಸು,
ಆ ಪಾಲಿಸಿಯಿಂದ ಜಮೀನ್ದಾರ್ಸ್ಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗಬಾರ್ದು ಅನ್ನೋಕ್ಕೋಸ್ಕರ ಒಂದು ಜಮೀನ್ದಾರಿ ಅಸೋಸಿಯೇಷನ್ 1838 ತಗೊಬರ್ತಾರೆ. ಇಟ್ ವಾಸ್ ಫೌಂಡೆಡ್ ಬೈ ದ್ವಾರಕನಾಥ್ ಟ್ಯಾಗೋರ್ ಅವರು ತಗೊಬರ್ತಾರೆ. ಜಮೀನ್ದಾರ್ಸ್ ಅವರು ಕೂಡ ದ್ವಾರಕನಾಥ್ ಟ್ಯಾಗೋರ್ ಯಾರು ಅಂತಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ತಾತನ ಅಪ್ಪನ ಯಾರು ಇದ್ದಾರೆ ಅಂತ ನೋಡಿ, ಸ್ವಲ್ಪ ನೋಡಿ ಅದನ್ನು ಯಾವುದು ಅಂತ ನೋಡ್ಬಿಟ್ಟು ಕಮೆಂಟಲ್ಲಿ ಹೇಳಿ ಯಾರು ಅಂತ. ಸೊ ನೆಕ್ಸ್ಟ್ ಬರೋದು ಬೆಂಗಾಲ್ ಬ್ರಿಟಿಷ್ ಇಂಡಿಯಾ ಸೊಸೈಟಿ, ಇದೊಂದು ಕೂಡ ಮಾಡ್ತಾರೆ. ಇವೆಲ್ಲ ಏನು ಅಂತಂದರೆ ಪೀಪಲ್ಸು ಇಲ್ಲಿ ಬಂದು ಅವರ ಒಂದು ವಾಯ್ಸ್ನ ರೈಸ್ ಮಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು, ಸರಿನಾ. ಸೊ ಬೆಂಗಾಲ್ ಬ್ರಿಟಿಷ್ ಇಂಡಿಯಾ ಸೊಸೈಟಿ 1843 ತಂದರು. ಎಸ್ಟಾಬ್ಲಿಷ್ ವಿತ್ ದ ಗೋಲ್ ಆಫ್ ಪ್ರಮೋಟಿಂಗ್ ಪಬ್ಲಿಕ್ ಅವೇರ್ನೆಸ್ ಆ್ಯಂಡ್ ಎಜುಕೇಟ್ ಪೀಪಲ್ ಅಬೌಟ್ ದ ಪಾಲಿಟಿಕ್ಸ್ ಬಗ್ಗೆ. ನೋಡಪ್ಪ, ಪಾಲಿಟಿಕ್ಸ್ ಅಂದರೆ ಹಿಂಗಿರ್ತಾರೆ, ಇದರಲ್ಲೂ ಕೂಡ ಲೋಕಸಭಾ ರಾಜ್ಯಸಭೆ ಅಂತ ಇರ್ತದೆ ಅಂತ ಹೇಳೋದಕ್ಕೋಸ್ಕರ ಒಂದು ಅಸೋಸಿಯೇಷನ್ ಯಾವುದು ಅಂತಂದರೆ ಬೆಂಗಾಲ್ ಬ್ರಿಟಿಷ್ ಇಂಡಿಯಾ ಸೊಸೈಟಿ. ಸೊ ನೆಕ್ಸ್ಟು ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನ್ 1851. ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನ್ 1851 ಅಂತ ಹೇಳ್ತಾರೆ. ಸೊ ಏನಿದು ಬ್ರಿಟಿಷ್ ಏನು ಗುರು. ಸೊ ಇಟ್ ವಾಸ್ ಫಾರ್ಮ್ ಥ್ರೂ ಅ ಮರ್ಜರ್ ಆಫ್ ಜಮೀನ್ದಾರಿ ಅಸೋಸಿಯೇಷನ್ ಆ್ಯಂಡ್ ಬೆಂಗಾಲ್ ಬ್ರಿಟಿಷ್ ಇಂಡಿಯಾ ಸೊಸೈಟಿ ಬ್ರಿಂಗ್ ಟುಗೆದರ್ ಇಂಟ್ರೆಸ್ಟ್ ಆಫ್ ಬೋತ್ ಲ್ಯಾಂಡ್ ಲಾರ್ಡ್ಸ್ ಆ್ಯಂಡ್ ಎಜುಕೇಟೆಡ್ ಇಂಡಿಯನ್ಸ್. ಅರ್ಥ ಆಯ್ತಲ್ವ ಇದು. ಸೊ ಇಲ್ಲೇನಿದೆ, ಜಮೀನ್ದಾರಿ ಅಸೋಸಿಯೇಷನ್ ಅಂತ ಏನಿತ್ತು ಅದು ಮತ್ತು ಈ ಬೆಂಗಾಲ್ ಬ್ರಿಟಿಷ್ ಇಂಡಿಯಾ ಸೊಸೈಟಿ ಅಂತ ಏನಿದೆ ಎರಡು ಕೂಡ ಮರ್ಜ್ ಮಾಡಿ ಲ್ಯಾಂಡ್ ಲಾರ್ಡ್ಸು ಮತ್ತು ಎಜುಕೇಟೆಡ್ ಇಂಡಿಯನ್ಸ್ ಇಂಟ್ರೆಸ್ಟ್ನ ಸೇಫ್ ಗಾರ್ಡ್ ಮಾಡೋದಕ್ಕೋಸ್ಕರ ಒಂದು ಹೊಸ್ದಾಗಿ ತರ್ತಾರೆ. ಯಾವುದು ಅಂತಂದರೆ ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನ್. ಸೊ ಇದರಿಂದ ಏನು ಕೇಳ್ತಾರೆ ಅಂತಂದರೆ ಇವ್ರು ಏನು ಮಾಡ್ತಾರೆ ಅಂದರೆ ಮೇನ್ ಏಮ್ ಅಥವಾ ಇವರು ಒಂದಷ್ಟು ರಿಕ್ವೆಸ್ಟ್ಗಳು ಅಥವಾ ಒಂದಷ್ಟು ರೆಕಮೆಂಡೇಷನ್ಗಳು ಇಡ್ತಾರೆ. ಏನು ಅಂತಂದರೆ ನೋಡ್ರಪ್ಪ, ನಮಗೆ ಸಪ್ರೇಟ್ ಲೆಜಿಸ್ಲೇಚರ್ ಕೊಡಬೇಕು, ನಮ್ಮ ಇಂಡಿಯಾಗೆ ಸಪ್ರೇಟ್ ಲೆಜಿಸ್ಲೇಚರ್ ಕೊಡಬೇಕು, ಸಪ್ರೇಟ್ ಎಕ್ಸಿಕ್ಯೂಟಿವ್ ಇರಬೇಕು ಮತ್ತು ಸಪ್ರೇಷನ್ ಆಫ್ ಎಕ್ಸಿಕ್ಯೂಟಿವ್ ಫ್ರಮ್ ಜುಡಿಷಿಯಲ್ ಇರಬೇಕು. ಒಂದು ಲೆಜಿಸ್ಲೇಷನ್ ಸಪ್ರೇಟ್ ಕೊಡಬೇಕು ಮತ್ತು ಈ ಎಕ್ಸಿಕ್ಯೂಟಿವ್ನ ಜುಡಿಷಿಯಲ್ನ ಎಕ್ಸಿಕ್ಯೂಟಿವಿಂದ ತೆಗಿಬೇಕು. ಅಂತಂದರೆ ಏನಿದು ಸಪ್ರೇಷನ್ ಆಫ್ ಎಕ್ಸಿಕ್ಯೂಟಿವ್ ಫ್ರಮ್ ಜುಡಿಷಿಯಲ್ ಫಂಕ್ಷನ್ಸ್ ಅಂತಂದರೆ ಏನು ಅಂತಂದರೆ, ಈಗ ಸುಪ್ರೀಂ ಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇಸ್ ಎನ್ ಇಂಡಿಪೆಂಡೆಂಟ್ ಅಲ್ವಾ, ಇಟ್ ಇಸ್ ಎನ್ ಇಂಡಿಪೆಂಡೆಂಟ್, ಸರಿನಾ. ಅದೇನು ಹೇಳುತ್ತೆ ಅದನ್ನೆಲ್ಲ ಫಾಲೋ ಮಾಡಬೇಕು. ಸೊ ಅದ್ರ ಮಾತು ಯಾರು ಕೇಳಲ್ಲ, ಅವರು ಯಾರ ಮಾತನ್ನು ಕೇಳಲ್ಲ. ಸೊ ಈಗ ನಾಳೆ ನರೇಂದ್ರ ಮೋದಿ ಅವ್ರು ಹೋಗ್ಬಿಟ್ಟು ಈಗೇನು ಚಂದ್ರಚೂಡ್ ಅವರು ಏನು ರಿಟೈರ್ಡ್ ಆದರೂ, ಯಾರೋ ಇನ್ನೊಬ್ಬರು 51st ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದಾರೆ, ಯಾರು ಅಂತ ಕಮೆಂಟಲ್ಲಿ ಹೇಳಿ. ಸೊ ಅವ್ರ ಹತ್ರ ಹೋಗ್ಬಿಟ್ಟು ನೋಡಿ ಸರ್, ನಮಗೆ ಈ ಥರ ಇದಾಗಿದೆ, ನಾವು ಹೇಳ್ದಂಗೆ ನೀವು ತೀರ್ಪು ಕೊಡಿ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಸೊ ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ನೀವು ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯಲ್ ಎರಡನ್ನೂ ಕೂಡ ನೀವು ಮರ್ಜ್ ಮಾಡಿಬಿಟ್ರೆ ಏನಾಗುತ್ತೆ ಅಂತಂದರೆ, ಎಕ್ಸಿಕ್ಯೂಟಿವ್ ಅವ್ರು ಏನು ಹೇಳ್ತಾರೆ ಅದನ್ನ ಇವರು ತೀರ್ಪು ಕೊಡಬೇಕು ಅಲ್ವಾ. ಮೋದಿಯವ್ರು ಏನು ಹೇಳ್ತಾರೆ ಅದನ್ನ ಇವರು ಸುಪ್ರೀಂ ಕೋರ್ಟವ್ರು ಕೊಡಬೇಕಾಗ್ತದೆ. ಸೊ ಆ ಥರ ಇದ್ದಾಗ ನ್ಯಾಯಕ್ಕೆ ಎಲ್ಲಿ ಬೆಲೆ ಇರ್ತದೆ ಹೇಳಿ. ಸೊ ಅವ್ರು ಹೇಳ್ದಂಗೆ ಇವ್ರು ಕೇಳ್ತಾರೆ, ಸೊ ಅಲ್ಲಿಗೆ ನ್ಯಾಯ ಅನ್ನೋದು ಎಲ್ಲೂ ಸಿಗಲ್ಲ. ಸೊ ಅದಕ್ಕೋಸ್ಕರ ಇವರು ಎಕ್ಸಿಕ್ಯೂಟಿವ್ನ ಜುಡಿಷಿಯಲಿಂದ ಸಪ್ರೇಟ್ ಮಾಡಿ. ನೆಕ್ಸ್ಟು ರಿಡಕ್ಷನ್ ಇನ್ ದ ಸ್ಯಾಲ್ರೀಸ್ ಆಫ್ ಹೈಯರ್ ಆಫೀಸರ್ಸ್. ಸೊ ಇಲ್ಲೇನಾಗ್ತದೆ ಅಂತಂದರೆ, ಹೈಯರ್ ಆಫೀಸರ್ಸ್ ಏನಿದ್ದಾರೆ, ವೈಸ್ರಾಯ್ ಆಗಿರ್ಬೋದು, ಜನರಲ್ ಆಗಿರ್ಬೋದು, ಸೊ ಇವ್ರಿಗೆಲ್ಲ ಹೈಯರ್ ಸ್ಯಾಲ್ರಿ ಕೊಡ್ತಾ ಇರ್ತಾರೆ. ಏನು ರಪ್ಪ ಮನೆಗೆ ಕೊಡ್ತಾ ಇದ್ದಾರಾ? ಇಲ್ಲ, ಇಂಡಿಯಾದ ದುಡ್ಡು ಕೊಡ್ತಾಯಿದ್ರು, ಎತ್ಕೋಗಿ ಅಂತ ಅಂದ್ಬಿಟ್ಟು. ಸೊ ನಮ್ಮ ಇಂಡಿಯನ್ ಸೋಲ್ಜರ್ಸ್ಗೆ ಕಮ್ಮಿ ಸಂಬಳ ಕೊಡ್ತಾಯಿದ್ರು. ಸೊ ಇದರಿಂದ ನೀವೇನು ಮಾಡಿ, ಸ್ಯಾಲ್ರೀಸ್ನ ಕಮ್ಮಿ ಮಾಡಿ ನೋಡಿ, ಸ್ಯಾಲ್ರೀಸ್ನ ಕಮ್ಮಿ ಮಾಡಿ ನೀವು ಈ ಮಿಕ್ಕಿ ಸ್ಯಾಲ್ರಿ ಏನು ಮಾಡಬೇಕು ಅಂದರೆ, ಇವ್ರಿಗೆ ಸ್ಯಾಲ್ರಿ ಕಮ್ಮಿ ಮಾಡಿ ಇನ್ನು ಮಿಕ್ಕಿ ದುಡ್ಡಲ್ಲಿ ನೀವು ಇನ್ಫ್ರಾಸ್ಟ್ರಕ್ಚರ್ಗೆ ನೀವು ಕೊಡಬೇಕು ದುಡ್ಡನ್ನ. ಸೊ ಇದೆಲ್ಲ ಹೇಳಿದ್ರೆ ನಾನು ಬರ್ತಿಲ್ಲ, ಬಟ್ ಅರ್ಥ ಮಾಡ್ಕೊಳ್ಳಿ. ರಿಡಕ್ಷನ್ ಇನ್ ಸ್ಯಾಲ್ರಿ ಆಫ್ ಹೈಯರ್ ಆಫೀಸರ್ಸ್ ವಿಚ್ ಬರ್ಡನ್ ಇಂಡಿಯನ್ ಫೈನಾನ್ಸಸ್ ಅಂದರೆ ಇಂಡಿಯಾ ದುಡ್ಡು ದಿಕ್ಕಾಪಾಲಕ್ಕೆ ಹೋಗುತ್ತೆ. ನೆಕ್ಸ್ಟು ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಅಂತ ಮಾಡ್ತಾರೆ, ಇನ್ನೊಂದು ಫೌಂಡೆಡ್ ಬೈ ದಾದಾಬಾಯಿ ನವರೋಜಿ ಅವ್ರು ಮಾಡ್ತಾರೆ ಲಂಡನಲ್ಲಿ. ಯಾಕೆ ಮಾಡ್ತಾರೆ ಅಂತಂದರೆ, ಈಗ ಬ್ರಿಟಿಷರ ವಿರುದ್ಧ ನಾವು ಇಂಡಿಯಾದಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಅರೆಸ್ಟ್ ಮಾಡ್ತಾರೆ, ಅಲ್ಲಿ ಕೋರ್ಟ್ಗೆ ಕರ್ಕೋಗೋದಿಲ್ಲ, ತಗೋಗಿ ಹಾಕ್ತಾರೆ, ಅಂದರೆ ನೇಣಿಗೆ ಹಾಕ್ತಾರೆ. ಸೊ ಅದಕ್ಕೆ ದಾದಾಬಾಯಿ ನವರೋಜಿ ಏನು ಮಾಡ್ತಾರೆ, ಬ್ರಿಟನ್ನಲ್ಲಿ ಹೋಗಿ ಲಂಡನಲ್ಲಿ ಹೋಗಿ ಯಾರು ಏನು ಮಾಡ್ತಾರೆ, ಒಂದು ಅಸೋಸಿಯೇಷನ್ನ ಕ್ರಿಯೇಟ್ ಮಾಡ್ತಾರೆ. ಯಾವುದು ಅಂದರೆ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಅಂತ.
ಸೊ ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ, ಇಂಡಿಯಾದಲ್ಲಿ ಏನಾದ್ರು ಇವ್ರು ಎಕ್ಸ್ಪ್ಲೋಟೇಷನ್ ಏನೋ ಮಾಡ್ತಾ ಇದ್ದಾರೆ ಅಂತ ಏನಾರು ಗೊತ್ತಾಯಿತು ಅಂತಂದರೆ ಡೈರೆಕ್ಟಾಗಿ ಬ್ರಿಟಿಷ್ ಅವ್ರಿಗೆ ಒಪ್ಸೋದು, ನೋಡಿ ಸರ್ ನಿಮ್ಮ ಇಂಡಿಯಾದಲ್ಲಿ ಈ ಥರ ಆಗ್ತಾಯಿದೆ, ನೀವು ಅದನ್ನು ಸರಿ ಮಾಡಿ. ಸೊ ಅದಕ್ಕೋಸ್ಕರ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಮಾಡಿದ್ರು. ನೆಕ್ಸ್ಟು ಇಂಡಿಯಾ ಲೀಗ್ ಅಂತ. ಇಟ್ ಈಸ್ ಫೌಂಡ್ ಬೈ ಶಿಶಿರ್ ಕುಮಾರ್ ಘೋಷ್ ಟು ಪ್ರಮೋಟ್ ನ್ಯಾಷನಲಿಸಮ್, ದೇಶಭಕ್ತಿ ಮತ್ತು ಎಜುಕೇಟ್ ಇಂಡಿಯನ್ಸ್ ಅಬೌಟ್ ದ ಪೊಲಿಟಿಕಲ್ ರೈಟ್ಸು. ಸೊ ಇದೊಂದು ಇಂಡಿಯಾ ಲೀಗ್ ಅಂತ ಏನೋ ಮಾಡ್ತಾರಂತೆ. ನೆಕ್ಸ್ಟು ಇಂಡಿಯಾ ಅಸೋಸಿಯೇಷನ್ ಆಫ್ ಕಲ್ಕತ್ತಾ ಆ್ಯಂಡ್ ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ 1876. ಇದು ಕೂಡ ಫೌಂಡೆಡ್ ಬೈ ಸುರೇಂದ್ರನಾಥ್ ಬ್ಯಾನರ್ಜಿ ಮತ್ತು ಆನಂದ್ ಮೋಹನ್ ಬೋಸ್ ಅವರು ಮಾಡ್ತಾರೆ. ಇಟ್ ಆಲ್ಸೋ ಪ್ರೊಟೆಸ್ಟೆಡ್ ದ ರಿಡಕ್ಷನ್ ಆಫ್ ಏಜ್ ಲಿಮಿಟ್. ನೋಡಿ, ರಿಡಕ್ಷನ್ ಆಫ್ ಏಜ್ ಲಿಮಿಟ್ ಆಫ್ ICS ಎಕ್ಸಾಮ್. ನೋಡಿ, ICS ಎಕ್ಸಾಮ್ ಅನ್ನೋದು ಇಂಡಿಯನ್ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಬಂದಾಗ ಅಲ್ಲಿ ಏನು ಮಾಡ್ತಾರೆ, 21 ವಯಸ್ಸು, ಮ್ಯಾಕ್ಸಿಮಮ್ ಏಜು ಎಷ್ಟಿರಬೇಕು ಅಂದರೆ 21 ಆಗಿರಬೇಕು. ಸಾರಿ, ಮಿನಿಮಮ್ ಅಲ್ಲ, ಸೊ ಮ್ಯಾಕ್ಸಿಮಮ್ ಏಜ್ ಅದು 21 ವರ್ಷ ಆದಮೇಲೆ ಬರೆಯೋ ಹಾಗಿಲ್ಲ. ಸೊ ಅವರು ಅದನ್ನು 21ಕ್ಕೆ ಇಟ್ಬಿಟ್ಟಿರ್ತಾರೆ. ಆ 21ನ ಮತ್ತೆ 19ಕ್ಕೆ ಇಳಿಸ್ತಾರೆ ಅವರು. ಯಾಕೆ ಅಂತಂದರೆ ಎಕ್ಸಾಮ್ ಇವರು ಪಾಸ್ ಆಗಬಾರ್ದು ಅಂತ ಇಂಡಿಯನ್ಸು. ಸೊ ಇದರಿಂದ ಕೆಲವೊಂದು ಜನಕ್ಕೆ ಅದನ್ನು ಈಗ ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಂತ ತಗೊಬಿಟ್ರೆ, ಪಾಸ್ ಆಗಿಬಿಟ್ರೆ ಅವರು ಅಡ್ಮಿನಿಸ್ಟ್ರೇಟಿವ್ಗೆ ಇದಕ್ಕೆ ಇಳಿದು ಬಿಡ್ತಾರೆ. ಇಳಿದು ಅವೇರ್ನೆಸ್ ಕೊಟ್ಬಿಡ್ತಾರೆ ಜನಗಳಿಗೆ. ಇದರಿಂದ ಜನಗಳು ಮತ್ತೆ ದಂಗೆದೊಳ್ಬೋದು. ಸೊ ಇದರಿಂದ ಏನು ಮಾಡ್ತಾರೆ, ICS ಅನ್ನೋ ಒಂದು ಎಕ್ಸಾಮ್, ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಂತ ಏನಿದೆ ಅದ್ರದ್ದು ಏಜ್ ಲಿಮಿಟ್ನ 21ರಿಂದ 19ಕ್ಕೆ ಮತ್ತೆ ಇಳಿಸ್ತಾರೆ. ಸೊ ಇದಕ್ಕೆ ಪ್ರೊಟೆಸ್ಟ್ ಆಗ್ತದೆ. ಈ ಪ್ರೊಟೆಸ್ಟ್ ಮಾಡೋದಕ್ಕೆ ಒಂದು ಅಸೋಸಿಯೇಷನ್ ಕ್ರಿಯೇಟ್ ಆಗುತ್ತೆ. ಯಾವುದಂದರೆ ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಕತ್ತಾ ಅಥವಾ ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್. ಸೊ ಇಷ್ಟು ಒಂದು ಎಲ್ಲಿ ನಡೀತು, ಬೆಂಗಾಲ್ ನಡೆದಿತ್ತು. ಒಟ್ಟು 7 ಇದೆ ಬೆಂಗಾಲಲ್ಲಿ, ಇವೆಲ್ಲ ಅಸೋಸಿಯೇಷನ್ಗಳು ನಡೀತು. ಸೊ ನೆಕ್ಸ್ಟ್ ಬಾಂಬೆದಲ್ಲಿ ಏನಾಯಿತು. ಸೊ ಬಾಂಬೆದಲ್ಲಿ 2 ಅಸೋಸಿಯೇಷನ್ ಆಗ್ತದೆ. ಬಾಂಬೆದಲ್ಲಿ ಪೂರ್ಣ ಸ್ವರಾಜ್ ಸಭಾ ಮತ್ತು ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ ಅಂತ ಆಗ್ತದೆ. ಪೂರ್ಣ ಸ್ವರಾಜ್ ಸಭಾ ಬಂದು ಎಸ್ಟಾಬ್ಲಿಷ್ ಬೈ ಮಹಾದೇವ್ ಗೋವಿಂದ ರನಾಡೆ ಅಂತ ಮಾಡ್ತಾರೆ. ನೆಕ್ಸ್ಟ್ ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ ವಾಸ್ ಎಸ್ಟಾಬ್ಲಿಷ್ ಬೈ ಬೈರುದ್ದೀನ್ ತಿಬ್ಜಿ, ಫಿರೋಜ್ ಶಾ ಮೆಹ್ತಾ ಆಗಿರ್ಬೋದು ಮತ್ತು KT ತಲಾಂಗ್ ಅವರು. ಸೊ ಪೂರ್ಣ ಸ್ವರಾಜ್ ಸಭಾ ಇಲ್ಲ, ಪೂರ್ಣ ಅನ್ಕೊಂಡಿದೆ, ಇದು ಪೂರ್ಣ ಅನಿಸುತ್ತೆ, ಇದು ಪೂರ್ಣ ಸಾರ್ವಜನಿಕ್ ಸಭಾ ಅಂತ, ಇದು ಸಾರ್ವಜನಿಕ್ ಸಭಾ, ಪೂರ್ಣ ಸಾರ್ವಜನಿಕ್ ಸಭಾ ಅಂತ ಏನೋ ಮಾಡ್ತಾರೆ. ಪೂರ್ಣನ ನೋಡ್ಬಿಟ್ಟು ಹೇಳ್ತೀನಿ. ಸೊ ಇದರಲ್ಲಿ ಏನಾಗ್ತದೆ, ಎಸ್ಟಾಬ್ಲಿಷ್ ಬೈ ಮಹಾದೇವ್ ಗೋವಿಂದ ರನಾಡೆ. ಇಟ್ ಏಮ್ ಟು ಕ್ರಿಯೇಟ್ ಅ ಬ್ರಿಡ್ಜ್ ಬಿಟ್ವೀನ್ ಗವರ್ನಮೆಂಟ್ ಆ್ಯಂಡ್ ಪೀಪಲ್. ಇದು ಇಂಡೈರೆಕ್ಟಾಗಿ ಏನು ಹೇಳ್ತಾ ಇದೆ ಅಂತಂದರೆ, ಇದೊಂಥರ INC ಥರ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಥರ. ಪೀಪಲ್ ಬಂದು ಇವ್ರಿಗೆ ಹೇಳ್ತಾರೆ, ಇವ್ರು ಬಂದು ಗೌರ್ಮೆಂಟ್ಗೆ ಹೇಳ್ತಾರೆ. ಇಟ್ ಈಸ್ ಲೈಕ್ ಅ ಪ್ರೈಮ್ ಮಿನಿಸ್ಟರ್ ಥರ. ಸೊ ಹೇಳಿದಲ್ವ, ಪ್ರೈಮ್ ಮಿನಿಸ್ಟರ್ ಆ್ಯಕ್ಟ್ಸ್ ಆ್ಯಸ್ ಎ ಮೀಡಿಯೇಟರ್ ಬಿಟ್ವೀನ್ ಯಾರು ಪ್ರೆಸಿಡೆಂಟ್ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತ ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ಪ್ರೈಮ್ ಮಿನಿಸ್ಟರ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಸೊ ಅದೇ ರೀತಿ ಇವರು ಕೂಡ ಆಗಿರ್ತಾರೆ. ಹಿ ಆ್ಯಕ್ಟ್ಸ್ ಆಸ್ ಎ ಬ್ರಿಡ್ಜ್ ಬಿಟ್ವೀನ್ ಗೌರ್ಮೆಂಟ್ ಆ್ಯಂಡ್ ಪೀಪಲ್. ಇಟ್ ವಾಸ್ ಒನ್ ಆಫ್ ದ ಅರ್ಲಿಯೆಸ್ಟ್ ಅಟೆಂಪ್ಟ್ ಟು ಇನ್ವಾಲ್ವ್ ಕಾಮನ್ ಪೀಪಲ್ ಡಿಸ್ಕಷನ್ ಅಬೌಟ್ ದ ಗವರ್ನೆನ್ಸ್. ಕಾಮನ್ ಪೀಪಲ್ ಕೂಡ ಆಡಳಿತದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರಂತೆ ಇವರು. ಸೊ ದೇ ಡಿಮ್ಯಾಂಡೆಡ್ ಇಂಡಿಯನ್ ರೆಪ್ರೆಸೆಂಟೇಷನ್ ಇನ್ ದ ಪಾರ್ಲಿಮೆಂಟಲ್ಲಿ ಇಂಡಿಯನ್ ರೆಪ್ರೆಸೆಂಟೇಷನ್ ಕೊಡಿ. ಎಲ್ಲಿ, ಬ್ರಿಟನ್ ಪಾರ್ಲಿಮೆಂಟ್ ಅಲ್ಲ, ಇಂಡಿಯನ್ ಪಾರ್ಲಿಮೆಂಟಲ್ಲಿ ಇಂಡಿಯನ್ಸ್ಗೂ ಕೂಡ ಅಲೋ ಮಾಡಿ. ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ಗೆ ಅವರು ವಿರೋಧ ಮಾಡಿದ್ರು. ಏನಕ್ಕೆ, ನಮ್ಮ ಒಂದು ಫ್ರೀಡಮ್ ಆಫ್ ಸ್ಪೀಚ್ನ ನೀವು ಕಿತ್ಕೊಳ್ತಾ ಇದ್ದೀರಾ, ಫ್ರೀಡಮ್ ಆಫ್ ಸ್ಪೀಚು, ರೈಟ್ ಟು ಫ್ರೀಡಮ್ ಎಲ್ಲ ಕಿತ್ಕೊಳ್ತಾ ಇದ್ದೀರಾ ನೀವು ಅಂತ ಅಂದ್ಬಿಟ್ಟು ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ಗೆ ವಿರೋಧಿಸ್ತಾರೆ. ಸೊ ಇಷ್ಟು ಬಾಂಬೆದಲ್ಲಿ. ಮದ್ರಾಸಲ್ಲಿ ಏನು ಮಾಡಿದ್ರು ಅಂದರೆ ಮದ್ರಾಸ್ ಮಹಾಜನ್ ಸಭಾ ಅಂತ ಒಂದು ಮಾಡ್ತಾರೆ. ಎಸ್ಟಾಬ್ಲಿಷ್ ಬೈ ಏನು ಬರೆದಿದ್ದೀನಿ ಅಂತಲೇ ಗೊತ್ತಾಯ್ತಲ್ಲ ಇದು, ಅಯ್ಯೋ ಹುಡುಗರು ಇದೊಂದು ಬಿಡಿ ಹೆಸರನ್ನ. B. ಸುಬ್ರಹ್ಮಣ್ಯ ಅಯ್ಯರ್ ಆಗಿರ್ಬೋದು. ನೆಕ್ಸ್ಟು ಆನಂದ ಚಾರ್ಲು, P. ಆನಂದ ಚಾರ್ಲು, ಇವರ 3 ಜನ ಸೇರ್ಕೊಂಡು ಎಸ್ಟಾಬ್ಲಿಷ್ ಮಾಡ್ತಾರೆ. ದಿಸ್ ಸಭಾ ಅಡ್ರೆಸ್ಡ್ ಪಬ್ಲಿಕ್ ಕಂಪ್ಲೇಂಟ್ಸ್ ರಿಲೇಟೆಡ್ ಟು ಅಡ್ಮಿನಿಸ್ಟ್ರೇಷನ್, ಟ್ಯಾಕ್ಸೇಷನ್ ಆ್ಯಂಡ್ ವೆಲ್ಫೇರ್. ಇಟ್ ಹೆಲ್ಪ್ ಯೂನಿಫೈ ಸದರ್ನ್ ಇಂಡಿಯಾ ಪೊಲಿಟಿಕಲಿ ಆ್ಯಂಡ್ ಬಿಕಮ್ ಅ ಕೀ ಪ್ಲಾಟ್ಫಾರ್ಮ್ ಫಾರ್ ನ್ಯಾಷನಲಿಸ್ಟ್. ಓಕೆ, ಮದ್ರಾಸ್ ಅಂತಂದರೆ ಈಗಿರೋ ಚೆನ್ನೈನ, ಪಾಂಡಿಚೇರಿ, ಚೆನ್ನೈ, ಒಟ್ಟಿನಲ್ಲಿ ಸದರ್ನ್ ರೀಜನಲ್ಲಿ ಆಗಿದ್ದು ಯಾವುದು ಅಂತಂದರೆ ಮದ್ರಾಸ್ ಮಹಾಜನ್ ಸಭಾ ಅಂತ ಒಂದು ಮಾಡ್ತಾರೆ. ಇದರಿಂದ ಸದರ್ನ್ ಪೀಪಲ್ ಅಂದರೆ ಸದರ್ನ್ ಇಂಡಿಯಾ ಏನಿದೆ, ಸೌತ್ ಇಂಡಿಯಾ ಏನಿದೆ, ಇಲ್ಲಿಗೆ ಒಂದು ಈಗ ಬೆಂಗಾಲಲ್ಲಿ ಒಂದಾಯಿತು, ಬಾಂಬೆದಲ್ಲಾಯಿತು, ಒಂದು ಮದ್ರಾಸಲ್ಲಿ ಒಂದಾಯಿತು. ಸೊ
ಸೊ ಮದ್ರಾಸ್ ಬಂದು ಫುಲ್ ಸದರನ್ನು, ಬಾಂಬೆ ಬಂದು ನಾರ್ತ್ ವೆಸ್ಟ್ ರೀಜನ್ನು, ನಾರ್ತ್ ಈಸ್ಟ್ ರೀಜನ್ನು ಸೆಂಟ್ರಲ್ ಇಂಡಿಯಾ, ಮತ್ತು ನಾರ್ತ್ ಎಲ್ಲ ಬಂದು ಕಲ್ಕಟ್ಟ ಆಗಿರುತ್ತೆ ಅಥವಾ ಬಾಂಬೆ ಬೆಂಗಾಲ್ ಆಗಿರುತ್ತೆ. ಸೊ ಇದು ಮದ್ರಾಸಲ್ಲಾಗಿದ್ದು. ಸೊ ಇಷ್ಟು ನೆಕ್ಸ್ಟು ಪ್ರೀ ಕಾಂಗ್ರೆಸ್ ಕ್ಯಾಂಪೈನ್ಸು, ಒಂದಷ್ಟು ಕ್ಯಾಂಪೈನ್ಸ್ಗಳು ಮಾಡಿರ್ತಾರೆ. ಯಾವುದಕ್ಕೆ ಅಂತಂದರೆ ಫಾರ್ ಇಂಪೋಸಿಷನ್ ಆಫ್ ಇಂಪೋರ್ಟ್ ಡ್ಯೂಟಿ ಆನ್ ಕಾಟನ್ ಇಂಪೋರ್ಟ್ ಮಾಡ್ಕೋಬೇಕು ಅಂತಂದರೆ ನೋಡಿ, ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮ ಇಂಡಿಯಾಯಿಂದ ಏನು ಮಾಡ್ತಾರೆ ಅಂತಂದರೆ ಕಾಟನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರಂತೆ. ಫಾರ್ ಇಂಪೋಸಿಷನ್ ಆಫ್ ಇಂಪೋರ್ಟ್ ಡ್ಯೂಟಿ ಆನ್ ಕಾಟನ್. ಓಕೆ ಸಾರಿ ಏನು ಅಂತಂದರೆ ನಮ್ಮ ಇಂಡಿಯಾಯಿಂದ ಎಕ್ಸ್ಪೋರ್ಟ್ ಆಗ್ತಾ ಇತ್ತಲ್ಲ, ಅಂದರೆ ಬ್ರಿಟಿಷರು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ರಲ್ಲ, ಅದಕ್ಕೆ ಟ್ಯಾಕ್ಸ್ ಹಾಕಿ ಅಂತ ಕೇಳ್ತಾರೆ. ಯಾಕಂದರೆ ಫ್ರೀಯಾಗಿ ಮಾಡ್ಕೊಳ್ತಾ ಇದ್ರು, ಜನರಿಂದ ಕಮ್ಮಿ ಬೆಲೆ ತೊಗೊಳ್ತಾ ಇದ್ರು. ಈಗ 100 ರೂಪಾಯಿ ಕಾಟನ್ ಇತ್ತು ಅಂತಂದರೆ ಅದನ್ನು 10 ರೂಪಾಯಿಗೆ ತೊಗೊಳ್ತಾ ಇದ್ರಂತೆ ಅವರು. 10 ರೂಪಾಯಿಗೆ ತೊಗೊಂಡು ಏನು ಮಾಡ್ತಾಯಿದ್ರು, ಬ್ರಿಟಿಷರಿಗೆ ಅಂದರೆ ಬ್ರಿಟನ್ ಕಳಿಸ್ತಾಯಿದ್ರು ವಿತೌಟ್ ಟ್ಯಾಕ್ಸಸ್ ಅಥವಾ ಡ್ಯೂಟೀಸು. ನೆಕ್ಸ್ಟು ಇಂಡಿಯನೈಸೇಷನ್ ಆಫ್ ಗೌರ್ಮೆಂಟ್ ಸರ್ವಿಸಸಲ್ಲಿ ನಮ್ಮ ಇಂಡಿಯನ್ಸ್ನ ಹಾಕಿ ಅಂತ ಹೇಳಿದ್ರು. ಅಗೇನ್ಸ್ಟ್ ಲಿಟನ್ ಅಫ್ಘಾನ್ ಅಡ್ವೆಂಚರ್ ಆಗಿರ್ಬೋದು, ನೆಕ್ಸ್ಟು ಅಗೇನ್ಸ್ಟ್ ಆರ್ಮ್ಸ್ ಆ್ಯಕ್ಟ್ ಆಗಿರ್ಬೋದು, ವರ್ನಾಕರ್ಸ್ ಆ್ಯಕ್ಟ್ ಆಗಿರ್ಬೋದು, ಇಲ್ಬರ್ಟ್ ಬಿಲ್ ಇಲ್ಲಿ ರಿಯಾಕ್ಷನರಿ ಪಾಲಿಸೀಸ್ ಯಾವುದಂದ್ರೆ ಇಲ್ಬರ್ಟ್ ಬಿಲ್ ಕಾಂಟ್ರವರ್ಸಿ ಬಗ್ಗೆ ಹೇಳಿರಲಿಲ್ಲ. ಇಲ್ಬರ್ಟ್ ಬಿಲ್ ಕಾಂಟ್ರವರ್ಸಿ ಅಂತಂದರೆ ಇಲ್ಬರ್ಟ್ ಅನ್ನೋನು ಏನು ಮಾಡ್ತಾನೆ ಅಂತಂದರೆ ಅವನು ಕೂಡ ಬ್ರಿಟಿಷ್ ಆಗಿರ್ತಾನೆ. ಅವನೇನು ಹೇಳ್ತಾನೆ ಅಂತಂದರೆ ನಾವೇನು ಈಗ ಜುಡಿಷರಿ ಏನಿದೆ ಆ ಜುಡಿಷರಿಯಲ್ಲಿ ಇಂಡಿಯನ್ಸ್ನ ಹಾಕೋಣ. ಸೊ ಇಂಡಿಯನ್ಸು ಯುರೋಪಿಯನ್ನ ಎಕ್ಸ್ಟ್ರಾಡಿಷನ್ ಮಾಡ್ಬೋದು. ವಾಟ್ ಯು ಮೀನ್ ಬೈ ಎಕ್ಸ್ಟ್ರಾಡಿಷನ್? ಸೊ ಏನಂತಂದರೆ ಇಂಡಿಯನ್ನು ಜಡ್ಜ್ ಆದರೆ ಯುರೋಪಿಯನ್ಸ್ ಅಂತಲೂ ನೋಡಿದೆ, ಯುರೋಪಿಯನ್ ಅಂತ ನೋಡಿದೆ ಈಕ್ವಲಿಂದ ತೀರ್ಪನ್ನು ಕೊಡಬೇಕು. ಸೊ ಇದರಿಂದ ಕೆಲವೊಂದು ಬ್ರಿಟಿಷ್ಗೆ ಆಗೋದಿಲ್ಲ ಇದು. ಯಾಕೆ ಕೊಡಬೇಕು? ಏನೋ ಬ್ರಿಟಿಷರು ಏನಿದ್ದೀವಿ ನಾವು ಇನ್ಫೀರಿಯರು. ಹೌ ಕ್ಯಾನ್ ದಿಸ್ ಲೋ ಕ್ಲಾಸ್ ಪೀಪಲ್, ಬ್ಯಾಕ್ವರ್ಡ್ ಪೀಪಲ್ ಕ್ಯಾನ್ ಗಿವ್ ಅ ಜಡ್ಜ್ಮೆಂಟ್ ಟು ಯುರೋಪಿಯನ್ ಆಫೀಸರ್ಸ್ ಅಂತ ಕೇಳ್ತಾರೆ, ಯಾರು ಬ್ರಿಟಿಷರು ಕೇಳ್ತಾರೆ. ಸೊ ಇದನ್ನು ನಾವು ಇಲ್ಬರ್ಟು ಅದನ್ನು ಹೇಳ್ತಾನೆ, ನೋಡಪ್ಪ ಈ ಥರ ನಾವು ಇಂಡಿಯನ್ಸ್ಗೆ ನಾವು ಜುಡಿಷರಿಯಲ್ಲಿ ಪ್ಲೇಸ್ ಮಾಡೋಣ, ಅವ್ರು ಬಂದು ಇದನ್ನು ಕೊಡೋಣ, ಜಡ್ಜ್ದಾಗ ಮಾಡೋಣ, ಇದರಿಂದ ಅವರು ಜಡ್ಜ್ಮೆಂಟ್ ಕೊಡಲಿ, ಯುರೋಪಿಯನ್ಸ್ಗೂ ಜಡ್ಜ್ಮೆಂಟ್ ಕೊಡಲಿ ಅಂತ ಹೇಳ್ತಾರೆ. ಸೊ ಇದರಿಂದ ಕೆಲವೊಂದು ಜನ ಬ್ರಿಟಿಷ್ಗೆ ಆಗೋದಿಲ್ಲ, ಅವರು ಕೂಡ ಬೈತಾರೆ. ಅವನು ಏನು ಮಾಡ್ತಾನೆ, ಇಲ್ಬರ್ಟ್ನ ಇದು ಬಿಲ್ ಪಾಸ್ ಆದ ತಕ್ಷಣ, ಅಂದರೆ ಮಾಡಬೇಕು ಅಂದ ತಕ್ಷಣ ಅವನ್ನ ಬ್ರಿಟನ್ಗೆ ವಾಪಸ್ ಕಳಿಸ್ಬಿಡ್ತಾರಂತೆ. ಸೊ ಇದನ್ನು ನಾವು ಇಲ್ಬರ್ಟ್ ಬಿಲ್ ಕಾಂಟ್ರವರ್ಸಿ 1883. It showed a racial bias by permitting Indian judges to handle the cases involving European speaking strong opposition from the Britain community. ಸೊ ಅರ್ಥ ಆಯಿತು ಅಂದ್ಕೊಳ್ತೇನೆ ಇಲ್ಬರ್ಟ್ ಬಿಲ್ ಕಾಂಟ್ರವರ್ಸಿ. ಸೊ ಇಷ್ಟು ಬಂದು ಬಿಗಿನಿಂಗ್ ಆಫ್ ಮಾಡರ್ನ್ ನ್ಯಾಷನಲಿಸಮ್ ಇನ್ ಇಂಡಿಯಾ. ಸೊ ಇದ್ರದ್ದು ಸಮ್ಮರಿ ಬುಕ್ ಬೇಕು ಅಂತಂದರೆ ಇದಲ್ಲ, ಇನ್ನೊಂದು ಸಮ್ಮರಿ ಬುಕ್ ಕೊಡ್ತೀನಿ, ಸಮ್ಮರಿ ಶೀಟ್ ಕೊಡ್ತೀನಿ ನಾನು. ಆ ಸಮ್ಮರಿ ಶೀಟ್ ಬೇಕು ಅಂತಂದರೆ ನೀವೇನು ಮಾಡಬೇಕು, ಒಂದು ಶೀಟ್ಗೆ ಒಂದು ಟಾಪಿಕ್ಗೆ ₹1 ಅಂತ ಇದೆ. ಸೊ ನೀವು ಟೆಲಿಗ್ರಾಮಲ್ಲಿ ಬೈ ಹಿಯರ್ ಅಂತೇನೋ ಹಾಕಿದ್ದೀನಿ, ಅದನ್ನೊಂದು ಟೆಲಿಗ್ರಾಮ್ದು ಒಂದು ಚಾಟ್ ಅಥವಾ ಲಿಂಕ್ ಕಳಿಸಿದ್ದೀನಿ ಟೆಲಿಗ್ರಾಮ್ದು. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಚಾಟ್ ಮಾಡಿ ಅವ್ರ ಜೊತೆ ಬೈ ಮಾಡಿ. ಜೊತೆಗೆ ಚಾನಲ್ಗೆ ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಅದ್ರ ಬಗ್ಗೆ ಆದರೂ ಪ್ರಿಲಿಮ್ಸ್ ಕ್ವಶನ್ ಕೇಳಿದ್ದಾನ ಅಂತಂದರೆ ಕೇಳಿತ್ತು ಅಂತಂದರೆ ನಾನು ಅದ್ರ ಬಗ್ಗೆ ಟೆಲಿಗ್ರಾಮಲ್ಲಿ ಲಿಂಕ್ ಅಲ್ಲಿಗೆ ಅಪ್ಲೋಡ್ ಮಾಡಿ PDF ಅಪ್ಲೋಡ್ ಮಾಡಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಡೈಲಿ ನ್ಯೂಸ್ ಪೇಪರ್ ಯಾರು ಓದೋರು ಇದ್ದರೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ಅಲ್ಲಿ ಡೈಲಿ ನಾನು UPSC ಇದಕ್ಕೆ ಅಂತಲೇ ಇಂಡಿಯನ್ ಎಕ್ಸ್ಪ್ರೆಸ್ ಮತ್ತು ಹಿಂದೂ ಇದರಲ್ಲಿ ಎಡಿಟೋರಿಯಲ್ ಪೇಜಸ್ದು ಒಂದಷ್ಟು PDF ಹಾಕ್ತಾ ಇರ್ತೀನಿ. ಸೊ ಅಷ್ಟೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.